ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬರಬೇಕು ಅಂತ ಹೇಳಿದಾಗ ನಾನು ಏನಾಗ್ತದೆ ಗೊತ್ತಿಲ್ಲ, ನಮ್ಮ ಇದಕ್ಕೆ ಲೆಟರ್ ಕಳಿಸಿ ಅಂತ ಹೇಳ್ತಾ ಇದ್ದೆ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ಏನೋ ಒಂದು ಕಳೆದ ನೀವು ಬಹಳ ಜನರು ನಾವು ಪ್ರೋಗ್ರಾಮ್ ಮಾಡಿದ್ದೇವೆ, ಬಹಳ ಜನರು ನೀವು ಕೇಳಿರ್ಲಿಕ್ಕೂ ಬೇಕು ಎಲ್ಲ. ಹಾಗಾಗಿ ಬೇರೆ ಏನು ಹೊಸದಾಗಿ ಏನೋ ಟೆಕ್ನಾಲಜಿ ಇದೆ, ನಮ್ಮ ಡೈರೆಕ್ಟರ್ ಹೇಳ್ತಾ ಇದ್ರು ಏನಂತ ಹೊಸ ಟೆಕ್ನಾಲಜಿ ಏನ್ ಹೇಳ್ತೀರಿ, ಹೇಳಿದ್ದೆ 3 ವರ್ಷದಿಂದ ಅದನ್ನೇ ಹೇಳ್ತಾ ಇದ್ದೀರಾ, ಮತ್ತೆ ಯಾಕೆ ಹಾಗೆ ಹೋಗ್ತಾ ಇದ್ದೀರಾ, ನೀವು ಆಲ್ರೆಡಿ ಹೇಳಿದ್ದೇವೆ ನಾವು ಅಂತ ಹೇಳ್ತಾ ಇದ್ದಾರೆ. ಅದು ನಾವು ಹೇಳ್ಬೇಡಿ, ಹೊಸದಾಗಿ ಟೆಕ್ನಾಲಜಿ ಏನಿಲ್ಲ, ನಾವು ಗೊತ್ತಾಗಿದ್ದರೆ ನಾವೇ ಬಂದು ಕೊಡುವ ಡೈರೆಕ್ಟರಿಗೆ. ನಮ್ಮ ಹತ್ರ ಏನು ಹೊಸತೇನಿಲ್ಲ, ಹೀಗೆ ಬೇರೆ ಪ್ರೋಗ್ರಾಮ್ ಎಲ್ಲ ಮತ್ತೆ ಯಾಕೆ ಹಾಗೆ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮಲ್ಲಿ ಈಗ ವಿಜ್ಞಾನಿಗಳ ಇದು ಕಡಿಮೆ ಇದೆ. ಸೊ ಅದಕ್ಕೆ ಎಲ್ಲ ಹೊರಗಡೆ ಹೀಗೆ ಹೋದ್ರೆ ಅಲ್ಲಿ ಸಂಶೋಧನೆ ಇದಕ್ಕೆ ಯಾರು ಮಾಡ್ತಾರೆ ಅಂತ ಹೇಳೋ ಒಂದು ಇದಿತ್ತು. ಅದಕ್ಕೆ ಹೇಳಿದೆ, ಆದ್ರೂ ಕೇಳ್ತಾ ಇರ್ಲಿಲ್ಲ. ನಾವು ನೀವು ಒಂದು ಇದನ್ನ ಕಳಿಸಿ ಅವ್ರ ಹತ್ರ ಹೇಳಿ ಅಂತ ಹೇಳಿ. ಆಮೇಲೆ ನಮ್ಮ ಮಿತ್ರರಾದಂತಹ ವೆಂಕಟೇಶ್ ಇವರು ಫಾರ್ಮ್ ಟಿವಿಯಿಂದ ಫೋನ್ ಮಾಡಿ, ಇಲ್ಲ ನೀನು ಬರಲೇಬೇಕು, ನಾನು ಇದು ಮಾಡ್ತೇನೆ ಅಂತ ಹೇಳಿ, ನಾನು ಬೇಕಾದ್ರೆ ನಿಮ್ಮ ಡೈರೆಕ್ಟರ್ ಹತ್ರ ಮಾತಾಡ್ತೇನೆ, ಬಾ ನೀನು ಮುದ್ದಮ್ ಅಂತ ಹೇಳಿದ್ರು. ಇವತ್ತು ಹೆಚ್ಚಾಗಿ ನನಗೆ ಇಲ್ಲಿ ಒಂದು ಕ್ಷೇತ್ರದ ಬರಬೇಕು ಅಂತ ಹೇಳಿ, ಈ ಕ್ಷೇತ್ರದ ಮತ್ತೆ ಇದಾಗಿರ್ಬೇಕು. ಅದಕ್ಕೆ ಇಲ್ಲಿ ಇಲ್ಲ ಅಂದ್ರೆ ಲಾಸ್ಟ್ ಟೈಮ್ ಸಾಗರದಲ್ಲಿ ನಮಗೆ ಬಹಳ ಹೇಳ್ತಾ ಇದ್ರು, ಸಾಗರಕ್ಕೂ ಬನ್ನಿ ಅಂತ ಹೇಳಿ. ನಮಗೂ ಅವುಗಳು ಕೂಡ ಬರ್ಲಿಕ್ಕಾಗಿಲ್ಲ. ಮತ್ತೆ ಈಗ ನಮ್ಮಲ್ಲೂ ಕೂಡ ಬೇರೆ ಬೇರೆ ರೀತಿಯ ರಿಸರ್ಚ್ ಅಡ್ವೈಸರಿ ಕಮಿಟಿ ಇದೆ. ನೆಕ್ಸ್ಟ್ ವೀಕ್ ಬಹಳ ಬಿಸಿ ಇದ್ದಾರೆ ಎಲ್ಲರೂ, ಒಂದಲ್ಲ ಒಂದು ಮೀಟಿಂಗ್ ಅಲ್ಲಿ. ಸೊ ಹಾಗಾಗಿ ಆದ್ರೂ ಕೂಡ ಇದಕ್ಕೆ ಇವತ್ತು ಶನಿವಾರ ಇದೆ, ಹೋಗಿ ಬರ್ತೇನೆ ಅಂತ ಹೇಳಿದಾಗ ಡೈರೆಕ್ಟ್ ಓಕೆ ಹಾಗಾದ್ರೆ ಅಂತ ಹೇಳಿದ್ದಾರೆ. ಸೊ ಆ ಒಂದು ಇದರಿಂದ ಮತ್ತೊಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಸಂಕ್ಷಿಪ್ತವಾಗಿ ಒಂದು ಎಲೆಚುಕ್ಕೆ ರೋಗದಲ್ಲಿ ಯಾವ ರೀತಿಯ ಇದಾಗಿದೆ ಹೇಳೋದನ್ನ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಬಹಳಷ್ಟು ಜನರಿಗೆ ಗೊತ್ತಿರಬಹುದು ನಿಮಗೆ. ಆಮೇಲೆ ಅದಕ್ಕೆ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳೋದು ನಮ್ಮ ಮಿತ್ರರಾದ ವೆಂಕಟರಮಣಯ್ಯನವರಿಗೆ ಗೊತ್ತಿದೆ. ಅವರಿಗೆ ನಮ್ಮ ICR ಸಿಸ್ಟಮು, ನಮ್ಮ ಯೂನಿವರ್ಸಿಟಿ ಸಿಸ್ಟಮು, ರೈತರಿದ್ದು ಎಲ್ಲದೂ ಗೊತ್ತಿದೆ. ಸೊ ಹಾಗಾಗಿ ಅವರಿಗೆ ಅದನ್ನೆಲ್ಲ ನಮಗೆ ಇದ್ರೆ ನಾವು ಒಂದೇ ಇದರೊಳಗೆ ಮಾಡ್ತಾ ಇರ್ತೀವಿ ರಿಸರ್ಚ್. ಇದು ಅವರು ಹಾಗಲ್ಲ, ಈಗ ಎಲ್ಲ ಕಡೆ ನೋಡಿ ಎಲ್ಲ ಒಂದು ಇದನ್ನ ನೋಡಿದ್ದಾರೆ. ನಮಗೆ ಇದ್ರೆ ಈಗ ಅವ್ರು ಹೇಳ್ತಾ ಇದ್ರು, ನಿಮ್ಮ CPCR ಅವರಿಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಇದಿಷ್ಟು ಬಿಟ್ರೆ ಬೇರೆ ಕಡೆ ಬಯಲುಸೀಮೆಯಲ್ಲಿ ಅಡಿಕೆ ಬೆಳೀತದೆ ಅಂತ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನು ಹೇಳೋದಿಲ್ಲ ಅಂತ ಹೇಳಿ. ಹೌದು, ಯಾಕೆಂತಂದ್ರೆ ಅಲ್ಲಿರೋರು ಹಾಗೆ ನಮಗೆಲ್ಲ ಕೇಳ್ಕೊಂಡ್ಬಂದಿದ್ದು, ನಾವು ಅದಷ್ಟೇನೆ ಮಾಡ್ತಾ ಬಂದಿದ್ದೀವಿ. ನಮ್ಮ ಬೆಳೆ ಅಂದ್ರೆ ಇಲ್ಲಿ ಇದಿಷ್ಟಕ್ಕೆ ಬೆಳೆ ಮಾಡ್ತಾರೆ ಅಂತ ಹೇಳಿ ನಾವು ಕಲ್ತಿದ್ದು ಅದನ್ನು ಕಲ್ತಿದ್ವಿ. ಅದೇ ರೀತಿಯಲ್ಲಿ ಅಲ್ಲಿ ಮಾತ್ರ ರೋಗ ವೇಟ್ಗಳು ಈಗ ಹೊಸದಾಗಿದ್ದಾಗ ಯಾವ ರೀತಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿಲ್ಲ. ಆದ್ರೆ ಅವರಿಗೆ ಈಗ ಬಹಳಷ್ಟು ಒಂದು ವೀಕ್ಷಕರು ಬೇರೆ ಬೇರೆ ಕಡೆಯಲ್ಲಿ ಅದನ್ನ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರು ನೇರವಾಗಿ ನಿಮಗೆ ಅದ್ರ ಬಗ್ಗೆ ಯಾವ ಬೆಳೆಗಳನ್ನ ಈಗ ಅನುಭವ ನೀವು ಹೇಳ್ತಾ ಇದ್ರಿ, ನಮ್ಮ ಅನುಭವಗಳನ್ನು ಕೂಡ ತೆಗೆದುಕೊಂಡು, ಯಾಕೆಂದ್ರೆ ಬಹಳಷ್ಟು ನೀವು ರೈತರಿದ್ದೀರಾ, ನಿಮ್ಮ ಒಂದು ಅಡಿಕೆಯಲ್ಲಿ ಅನುಭವ ಇದೆ ನಿಮಗೆ ಆಲ್ರೆಡಿ. ಈಗ ಒಂದು ಇವತ್ತಿನ ಕಾರ್ಯಾಗಾರದಲ್ಲಿ ಹೇಳಬೇಕು ಅಂತಂದ್ರೆ, ನನಗೆ ಎಲೆಚುಕ್ಕೆ ರೋಗದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳು, ಇನ್ನು ಏನೇನು ಮಾಡಿದ್ದೀರಾ ಅಂತ ಹೇಳಿ ಹೇಳ್ತಾ ಇದ್ರು. ಎಲೆಚುಕ್ಕೆ ರೋಗ ಸುಮಾರು ನಿಮಗೆ ಗೊತ್ತಿದೆ, ಇದು ಇಲ್ಲ ಅಂತಲ್ಲ, ಎಲೆಚುಕ್ಕೆ ರೋಗ ಮೊದಲಿನಿಂದಲೂ ಇತ್ತು. ನಾನು ಸಣ್ಣವನಿದ್ದರೂ ಕೂಡ, ನಾವು ಕೂಡ ಅಡಿಕೆ ಬೆಳೆಗಾರರಿಂದ ಬಂದವರು. ಅಡಿಕೆ ಬೆಳೆಯಲ್ಲಿ ಎಲೆಚುಕ್ಕೆ ರೋಗ ಇತ್ತು. ಹಾಗೂ ಕೂಡ ನಾವು ನಮ್ಮ ಕ್ಲಾಸಿನಲ್ಲಿ ಕೂಡ ಅಡಿಕೆ ಬೆಳೆ ಬಗ್ಗೆ ಪೆಥಾಲಜಿ ನಾವು ತಗೊಂಡವರು ಅಗ್ರಿಕಲ್ಚರ್ ಅಲ್ಲಿ ಕೂಡ ಮಾಡ್ತಾ ಇದ್ವಿ ಏನೋ ಎಕ್ಸ್ಪೆರಿಮೆಂಟ್. ಆದ್ರೆ ಯಾರು ರೈತರು ಭಾಗ ಮಾಡ್ತಿದ್ದಿಲ್ಲ, ನಾವು ಯಾರು ಅದನ್ನು ಮೊದಲೇ ಮಾಡ್ತಾ ಇದ್ದಿಲ್ಲ. ಯಾಕಂದ್ರೆ ಒಂದೊಂದು ರೋಗದ ಒಂದು ತೀವ್ರತೆ ಆಗಿ ಅದು ಹಬ್ಬಿರಲೇ ಇಲ್ಲ. ಅದು ಒಂದೇ ಇರ್ತಿತ್ತು, ಕೆಳಗಡೆ ಇದ್ರೊಳಗೆ ಬೇರೆ ಬೇರೆ ರೀತಿಯ ಚುಕ್ಕೆಗಳು ಈಗಲೂ ಇರ್ತವೆ. ಪ್ರತಿಯೊಂದು ಬೆಳೆಗಳಲ್ಲೂ ಚುಕ್ಕೆಗಳಿರ್ಬೋದು, ಅರಣ್ಯಗಳಲ್ಲಿ ಬೆಳೆಗಳನ್ನು ನೋಡಬಹುದು. ಅಲ್ಲಲ್ಲಿ ಅದು ಕೆಲವೊಂದು ಸೀಸನ್ ಅಲ್ಲಿ ಇರುವುದಿಲ್ಲ, ಕೆಲವೊಂದು ಸೀಸನ್ ಅಲ್ಲಿ ತುಂಬಾ ಸ್ಪಾಟ್ ಗಳನ್ನ ಕಾಣ್ತಾ ಇರ್ತೇವೆ. ಈಗ ಕಳೆದ ವರ್ಷ ನಾವು ನೋಡಿದ್ದೇವೆ, ಶುಂಠಿಯಲ್ಲಿ ಸಡನ್ ಆಗಿ ಬಹಳ ಜನರು ಪೈರಿಕ್ಲೇರಿಯಾ ಇದು ಲಿಡ್ ಸ್ಪಾಟ್ ಬಂದು ಹಾಳಾಗ್ತಾ ಇತ್ತು. ಹಾಗೆ ಈ ಒಂದು ಚೇಂಜಿಂಗ್ ಕ್ಲೈಮೇಟ್ ನಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಬಹಳಷ್ಟು ನಮ್ಮ ಕೃಷಿ ಪದ್ಧತಿಗಳೆಲ್ಲ ಚೇಂಜ್ ಆಗ್ತಾ ಇದ್ದಾವೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಮಗೆ ಈ ಒಂದು ಸುಮಾರು 2018ನೇ ಇಸ್ವಿಯಲ್ಲಿ ಚಿಕ್ಕಮಗಳೂರಿನಲ್ಲೇ ಫಸ್ಟ್ ನಮಗೆ ಹೇಳಿದ್ದು ಮರಸಣಿಗೆ ಗ್ರಾಮದಲ್ಲಿ, ಕಳಸದಲ್ಲಿ. ಅವರು ನನಗೆ ಫೋನ್ ಮಾಡಿಕೊಂಡು 2 ಸಲ ಹೇಳಿದ್ರು, ಸರ್ ನಮ್ಮಲ್ಲಿ ಏನೋ ಎಲ್ಲ ಅರಕೆ ಮರ ಎಲ್ಲ ಒಣಗಿ ಹೋಗಿದೆ, ಇದಾಗಿದೆ ಅಂತ ಹೇಳಿ. ನಮಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಹೇಳಿದ್ವಿ ಏನೋ ಆಗಿದೆ, ಅಲ್ಲಿ ನಿಮ್ಮಲ್ಲಿ ಇದ್ದಾರಲ್ಲ ಶೃಂಗೇರಿಯಲ್ಲಿ ಕೇಳ್ಕೊಳ್ಳಿ, ಅವರಿದ್ದಾರೆ ಅಂತ ಹೇಳ್ತಾ ಇದ್ವಿ. ಆಮೇಲೆ ಇಲ್ಲ ಬರಲೇಬೇಕು ಅಂತ ಹೇಳಿದಾಗ ನಾವು ಅಲ್ಲಿ ಹೋಗಿ ನೋಡಿದಾಗ ಫುಲ್ ಕಂಪ್ಲೀಟ್ ಒಣಗಿ ಹೋಗಿತ್ತು. ಅವ್ರಿಗೆ ಒಂದು ಮರಸಣಿಗೆ ಗ್ರಾಮದಲ್ಲಿ ಒಂದಷ್ಟು ಮರಗಳೆಲ್ಲ ಒಣಗಿ ಕಂಪ್ಲೀಟ್ ಇದಾಗಿತ್ತು. ಆಗ ನಮಗೆ ಅದರೊಳಗೆ ಏನಿರ್ಬೋದು, ನಾವು ಅದನ್ನ ಅದೇ ರೀತಿಯಾಗಿ ಒಣಗಿರೋದನ್ನು ನಾನು ಸುಮಾರು 2016ನೇ ಇಸ್ವಿಯಲ್ಲಿ ಉತ್ತರ ಭಾರತದಲ್ಲಿ ನೋಡಿದ್ದೆ. ತ್ರಿಪುರಾದಲ್ಲಿ ಅಡಿಕೆಯಲ್ಲಿ ಹಾಗೆ ಆದಾಗ ಒಂದು ಮಿನಿಸ್ಟ್ರಿಯಿಂದ ಒಂದು ಲೆಟರ್ ಬಂದಿತ್ತು. ಅಲ್ಲಿ
ತ್ರಿಪುರಾದಲ್ಲಿ ಎಲ್ಲ ಅಡಿಕೆ ಮರಗಳೆಲ್ಲ ಒಣಗೋಗಿದೆ, ಏನೋ ಒಂದು ಹೊಸ ರೋಗ ಬಂದು ಎಲ್ಲ ಅಡಿಕೆ ಮರಗಳೆಲ್ಲ ಸಾಯ್ತಾ ಇದೆಯಂತೆ, ಅದಕ್ಕೆ ಹೇಗೆ ಅಂತ ಹೇಳಿ ಮಿನಿಸ್ಟ್ರಿ ಬಂದಾಗ ನಮ್ಮ ಇನ್ಸ್ಟಿಟ್ಯೂಟ್ಗೆ ಮಾಡಿದ್ರು. ಹಾಗೆ ನಮ್ಮ ಡೈರೆಕ್ಟರ್ ನಮಗೆ ಅಲ್ಲಿ ಒಂದು ನೇರವಾಗಿ ಹೋಗ್ಬೇಕು ಅಂತ ಹೇಳಿ ಕಳಿಸಿದ್ರು. ಆ ಒಂದು ಕಳಿಸಿದಾಗ ಅಲ್ಲಿ ಹೋಗಿ ನೋಡಿದಂತಹ ಸೇಮ್ ಸೀಸನ್ ಗೆಟ್ಗಳು ಇಲ್ಲಿ ಕಾಣ್ತಾ ಇತ್ತು ನಮಗೆ. ಅದೇ ರೀತಿಯಾಗಿ ಅದು ಕೂಡ ಅಲ್ಲಿ ಹಿಲ್ಲಿ ಪ್ರದೇಶದಲ್ಲಿ ಇತ್ತು. ತ್ರಿಪುರಾದಲ್ಲೂ ಕೂಡ ಒಂದು ರೀತಿ ಹಿಲ್ಲಿ ಏರಿಯಾ, ಅಲ್ಲಿ ಈ ರೀತಿಯಾಗಿ ಇತ್ತು. ಸೇಮ್ ರೀತಿ ಇಲ್ಲಿ ಚಿಕ್ಕಮಗಳೂರಲ್ಲಿ ಹೇಗೆ ನೋಡ್ತಾ ಇದ್ವು ಮರಸಣಿಗೆಲೆ ಅದೇ ರೀತಿ ಕಾಣಿಸ್ತು. ಆಗ ಅದಕ್ಕೆ ನಾವು ನೋಡಿದ್ವಿ, ಅಲ್ಲೂ ಕೂಡ ನಾವು ಅಲ್ಲಿದ್ದಾಗ ಅಲ್ಲಿಂದ ಸ್ಯಾಂಪಲ್ ತಂದು ನೋಡಿದಾಗ ಅದು ಒಂದು ಎಲೆಚುಕ್ಕೆ ರೋಗದಿಂದ ಬಂದಿರುವಂಥದ್ದು, ಎಲೆಚುಕ್ಕೆ ರೋಗ ಉಲ್ಬಣವಾಗಿ ಆ ರೀತಿಯಾಗಿರೋದು ಅಂತ ಕಂಡು ಬಂದಿತ್ತು. ಅದನ್ನು ಕೂಡ ನಾವು ತಂದು ನೋಡಿದಾಗ, ಆಮೇಲೆ ಇಲ್ಲೂ ಕೂಡ ಇಲ್ಲಿದ್ದನ್ನು ಕೂಡ ನಾವು ತಂದ್ವಿ. ಅಲ್ಲಿ ತಂದಾಗಲೂ ಕೂಡ ನಾವು ಮಾಡಿ ಕಳಿಸಿದ್ವಿ. ಅದು ಬೇರೆಯವರು ಬೇರೆ ಹೇಳಿದ್ರಂತೆ. ಅಲ್ಲೂ ಕೂಡ ಇದ್ದಾಗ ಇದೇನೋ ಹಳದಿ ರೋಗ ಇರ್ಬೋದು, ನಮಗೆ ಬಂದಾಗ ಮಿನಿಸ್ಟ್ರಿಯಿಂದ ಬರುವಾಗ ಹಾಗೆ ಬಂದಿದೆ, ಏನೋ ಒಂದು ಹಳದಿ ರೋಗನ ಏನೋ ಬಂದು ಹಾಳಾಗಿದೆ ಅಂತ ಹೇಳಿ. ನಾವು ಅಲ್ಲಿ ಹೋದಾಗ ಅಲ್ಲಿ ಹಳದಿಯಾಗಿ ರೋಗ ಬಂದಿದೆ, ಹಳದಿ ರೋಗ ಅಲ್ಲೆಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಹೋಗಿ ನೋಡಿದಾಗ, ಯಾಕೆ ಅಂತಂದ್ರೆ ಅದು ಇನಿಷಿಯಲಿ ಹಳದಿ ಆಗ್ತಾ ಇತ್ತಲ್ಲ, ಹಳದಿ ಚುಕ್ಕೆಗಳ ಬಂದು ಇದಾಗಿದೆ. ಅವರು ಹಳದಿ ರೋಗ ಅಂತ ಹೇಳಿ ಕೆಲ ಜನರು ಹಳದಿ ರೋಗ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಕೆಲ ಜನರು ವೀಕ್ಷಕರು ಮತ್ತು ಬಂದವರೆಲ್ಲ ಯಾರ್ಯಾರು ಎಕ್ಸ್ಪರ್ಟ್ಗಳು. ಆಮೇಲೆ ನಾವು ಹೋಗಿ ಅದನ್ನು ತಂದು ಅದನ್ನು ನೋಡಿ ಲ್ಯಾಬೊರೇಟರಿಯಲ್ಲಿ ಇದು ಮಾಡಿ ನೋಡಿದಾಗ ಅದು ಯಾವುದೇ ಇದು ಕಾಮನ್ ಆಗಿ ಬರತಕ್ಕಂಥ ಈ ಎಲೆಚುಕ್ಕೆವನ್ನು ಕಾಣುವಂತಹ ಅಂತ್ರಕ್ನೋಸ್ ಅಂತ ಹೇಳಿ ಎಲ್ಲ ಬೆಳೆಗಳಲ್ಲೂ ಇದೆ. ಈ ಒಂದು ಕೊಲೆಟೋಟ್ರೈಕಮ್ ಅನ್ನತಕ್ಕಂಥ ಶಿಲೀಂಧ್ರದಿಂದ ಆ ಒಂದು ಉಲ್ಬಣತೆ ಆಗಿದೆ. ಅದು ಇದಾಗಿ ಅದನ್ನೇ ನಾವು ಇಲ್ಲಿಗೆ ಬಂದು ಕೂಡಿದಾಗ ಅದೇ ರೀತಿಯಾಗಿತ್ತು. ಆಗ ಅದನ್ನು ತಂದು ನಾವು ಅದನ್ನು ನೋಡಿದ್ವಿ. ಯಾಕೆ ಅಂತಂದ್ರೆ ಮೊದಲು ನಾವು ಯಾವುದೇ ಒಂದು ಈ ಎಲೆ ಚುಕ್ಕೆ ಇರಬಹುದು, ಇಲ್ಲ ಆಂಥ್ರಾಕ್ನೋಸ್ ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಿರಬಹುದು. ಎಲ್ಲ ಇದಕ್ಕೆಲ್ಲ ಬರ್ತದೆ. ಅದು ಈ ಹಣ್ಣು ಬೆಳೆಗಳಲ್ಲಿ, ತರಕಾರಿ ಬೆಳೆಗಳಲ್ಲಿ ಎಲ್ಲದೂ ಬರ್ತಾ ಇರ್ತದೆ. ಒಂದು ರೀತಿ ಕಪ್ಪಾಗಿ ಇದಾಗಿರ್ತದೆ. ಸೊ ಈ ಒಂದು ಫಂಗಸ್ ಇದೆಯಲ್ಲ, ಇದು ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಕಡೆ ಕೂಡ ಬಹಳಷ್ಟು ಪ್ರಾಬ್ಲಮ್ ಮಾಡ್ತಾ ಇದೆ ಅಂತ ಹೇಳಿ ನಾವು ಆವಾಗ ಅದಕ್ಕೆ ಏನಾಗಿದೆ, ಮೊದಲು ಕೂಡ ನಮ್ಮಲ್ಲಿ ಇತ್ತು ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೊರೈಡಿಸ್ ಇಂದ ಇದು ಬರ್ತದೆ, ಈ ಒಂದು ಸಿಂಗಾರ ಒಣಗುವ ರೋಗ ಬರ್ತಾ ಇತ್ತು, ನಾವು ಅದನ್ನು ನೋಡಿದ್ವಿ. ಆಮೇಲೆ ಇದನ್ನು ಕೂಡ ರೆಕಾರ್ಡ್ ಆಗಿತ್ತು ನಮ್ಮಲ್ಲಿ, ಬಹಳ ಮೊದಲೇ ರೆಕಾರ್ಡ್ ಆಗಿದೆ. ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೊರೈಡಿಸ್ ಕಾಸಸ್ ಲಿಪ್ಸ್ ಸ್ಪಾಟ್ ನರಕನಟ್ ಅಂತ ಹೇಳುವುದಿದೆ, ಮತ್ತೆ ಸಿಂಗಾರ ಒಣಗುವ ರೋಗ ಅಂತೂ ಇತ್ತು. ಆಮೇಲೆ ಈ ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೊರೈಡಿಸ್ ಅನ್ನೋದು 2012 ದಿಂದ ಇಂಟರ್ನ್ಯಾಷನಲಿ ಹೇಳಿದರೆ ಇದು ಒಂದೇ ಸ್ಪೀಶೀಸ್ ಅಲ್ಲ, ಅದು ಒಳಗಡೆನೆ ಅದೊಂದು ಕಾಂಪ್ಲೆಕ್ಸ್. ಈಗ ಕೊಲೆಟೋಟ್ರೈಕಮ್ ಹೇಳತಕ್ಕಂಥ ಜೀನಸ್ ಯಾಕೆಂದ್ರೆ ಎಲ್ಲಾ ಬೆಳೆಗಳಲ್ಲೂ ಬಂದಿರೋದ್ರಿಂದ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರಿಸರ್ಚ್ ಆಗಿದೆ. ಅದಕ್ಕೆ ಅದು ಕೇವಲ ಒಂದು ಸ್ಪೀಶೀಸ್ ಅಲ್ಲ, ಈ ಕಾಂಪ್ಲೆಕ್ಸ್ ಅದು. ಈ ಕೊಲೆಟೋಟ್ರೈಕಮ್ ಯಾಕೆ ನೋಡ್ಲಿಕ್ಕೆ ಒಂದೇ ಕಾಣ್ತದೆ, ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಲಿ, ನಾವು ಕಲ್ಚರ್ ನೋಡಿದ್ರೆ ಕೊಲೆಟೋಟ್ರೈಕಮ್ ಅಂತ ಹೇಳ್ತಾ ಇದ್ರು, ಅದಕ್ಕೆ ಗ್ಲಿಯೋಸ್ಪೊರೈಡಿಸ್ ಅಂತ ಹೇಳಿದ್ರು. ಆಮೇಲೆ ಅದನ್ನ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಟೆಕ್ನಿಕ್ಸ್ ಎಲ್ಲ ಬಂದಿದಾಗ DNA ಸೀಕ್ವೆನ್ಸ್ ಮಾಡಿ ಅದನ್ನ ನೋಡಿ ಎಲ್ಲ ಒಂದು ಸ್ಪೀಶೀಸ್ ಐಡೆಂಟಿಫಿಕೇಶನ್ ಒಂದು ಇದನ್ನ ಸಿಸ್ಟಮ್ ಅನ್ನು ಮಾಡಿದ್ದಾರೆ. ನಾವು ಕೂಡ ಅದನ್ನ ಅವಾಗ ಮಾಡಿ ನೋಡಿದಾಗ ಇಲ್ಲಿ ಬಂದಿರತಕ್ಕಂಥದ್ದು ಕೊಲೆಟೋಟ್ರೈಕಮ್, ಇಟ್ ಈಸ್ ಕೊಲೆಟೋಟ್ರೈಕಮ್ ಕಹಾವೆ ಇದಂತ ಇತ್ತು, ಸಬ್ ಸ್ಪೀಶೀಸ್ ಸಿಗಾರೋ ಅಂತ ಹೇಳಿ ಅದನ್ನ ಭೇಟಿಯಾಗಿತ್ತು. ಆಮೇಲೆ ನಾವು ಜಸ್ಟ್ ಮಾಡ್ತಾ ಇದ್ದ ಹಾಗೆ ನಾವು ನೋಡ್ತಾ ಇದ್ವಿ, ಚೀನಾದಿಂದ ಇಮಿಡಿಯೇಟ್ ಒಂದು ಪಬ್ಲಿಕೇಶನ್ ಬಂತು. ಚೀನಾದವರು ಆಲ್ರೆಡಿ ಸಬ್ಮಿಟ್ ಮಾಡಿದ್ರು, ಇದರೊಳಗೆ ಅಡೆಕನಟ್ಟಲ್ಲಿ ಈ ಒಂದು ಕೊಲೆಟೋಟ್ರೈಕಮ್ ಕಹಾವೆ ಗ್ಲಿಯೋಸ್ಪೊರೈಡಿಸ್ ಆಗಿದೆ ಅಂತ ಹೇಳಿ ಅಲ್ಲೂ ಕೂಡ. ಸೊ ಅದನ್ನು ನಾವು ಇಮಿಡಿಯೇಟ್ ನಾವು ಕೂಡ ಅದನ್ನು ಚೆಕ್ ಮಾಡಿ ಎಲ್ಲವನ್ನು ಪಬ್ಲಿಷ್ ಮಾಡಿದ್ವಿ. ಇದು ಒಂದು ಹಾಗಾಗಿದೆ ಹೆಚ್ಚಾಗಿ ಈ ಒಂದು, ಯಾಕೆ ಅಂತಂದ್ರೆ ಈ ಕೊಲೆಟೋಟ್ರೈಕಮ್ ಅಲ್ಲಿ ಬಹಳಷ್ಟು ಸಬ್ ಸ್ಪೀಶೀಸ್ಗಳಾಗಿ ಕಾಂಪ್ಲೆಕ್ಸ್ ಅಲ್ಲಿ ಅದು ಹರಡ್ತಾ ಇದೆ. ಇದು ಹೆಚ್ಚಾಗಿ ನಮ್ಮಲ್ಲಿ ಹರಡ್ತಾ ಬಂದಿರಬೇಕು ಅಂತ ಹೇಳಿ ಇಮಿಡಿಯೇಟ್ ನಾವು ಇಲ್ಲಿ ಬಂದು ಎಲ್ಲ ಅವರಿಗೆ, ಹಾಗಾದ್ರೆ ಯಾಕೆಂತಂದ್ರೆ ಈ ಕೊಲೆಟೋಟ್ರೈಕಮ್ ಬರತಕ್ಕಂಥದ್ದು ಇನಿಷಿಯಲಿ ಏನ್ ಹೇಳ್ತಿದ್ವಿ ನಾನು ಬೇರೆ ಬೆಳೆಗಳಲ್ಲೂ ಕೆಲಸ ಮಾಡ್ತಾ ಇದ್ದೆ. ನಾನು ಮೊದಲು ಟ್ಯೂಬರ್ ಕ್ರಾಪ್ಸ್ ಅಲ್ಲಿ ಇದ್ದೆ, ಪೊಟೆಟೋದಲ್ಲಿ ಅಲ್ಲೂ ಕೂಡ ಈ ಕೊಲೆಟೋಟ್ರೈಕಮ್ ಡಿಸೀಸ್ಗಳಿದ್ವು ಟ್ಯೂಬರ್ ಕ್ರಾಪ್ಸ್ ಅಲ್ಲಿ ಕೂಡ ನಾವು ಯೋಚನೆ ಮಾಡ್ತಾ ಇದ್ವಿ. ಅಲ್ಲಿ ಈ ಕೊಲೆಟೋಟ್ರೈಕಮ್ ಡಿಸೀಸ್ಗೆ ನಾವು ಯೂಸ್ವಲಿ ಬೇರೆ ಫಂಜಿಸೈಡ್ ಶಿಲೀಂಧ್ರನಾಶಕಗಳನ್ನ ಟೆಸ್ಟ್ ಮಾಡ್ತಾ ಇದ್ವಿ ಮಾರ್ಕೆಟ್ ಅಲ್ಲಿ ಇರುವಂತದ್ದು, ಮತ್ತೆ ಈ ಟ್ರೈಕೋಡರ್ಮಾ ಅಥವಾ ಇದನ್ನೆಲ್ಲವ. ಅದರೊಳಗೆ ನಮಗೆ ಒಂದು ಒಳ್ಳೆ ಫಂಜಿಸೈಡ್ ಅಂದ್ರೆ ಸಾಪ್ ಅಂತ ಹೇಳಿ ಬರ್ತದಲ್ಲ, ಕಾರ್ಬನ್ ಡೆಂಜಿಮ್ ಮ್ಯಾಂಕೋಜಬ್, ಅದು ಒಳ್ಳೇದಾಗಿ ಕಂಡಿತ್ತು ಅಲ್ಲೆಲ್ಲ ಕೂಡ. ಅದನ್ನೆಲ್ಲ ಬಹಳ ಬೆಳೆಗಳಿಗೆ ಅದನ್ನ ರೆಕಮೆಂಡ್ ಮಾಡ್ತಾ ಇದ್ರು, ಎಲ್ಲ ಅದನ್ನು ಹೊಡಿರಿ ಕೊಲೆಟೋಟ್ರೈಕಮ್ ಬಂದಲ್ಲಿ ಅಂತ್ರಕ್ನೋಸಿಗೆ ಇದಕ್ಕೆಲ್ಲ. ಸೊ ಹಾಗಾಗಿ ನಾವು ಹಾಗೆ ಹೇಳಿ ಹೋಗಿದ್ವಿ, ನಾವು ಅವರಿಗೆ ಹೇಳಿದ್ವಿ. ಅವರು ಸ್ಪ್ರೇ ಮಾಡಿದ್ರು, ಸರ್ ನೀವು ಕೊಲೆಟೋ ಇದಕ್ಕೆ ಹೇಳಿದ್ರಿ ಆದ್ರೂ ಹೋಗ್ತಾ ಇಲ್ಲ, ಅದರಿಂದ ಏನು ಆಗೋದಿಲ್ಲ, ನಾವು ಮಾಡಿದೀವಿ ಆಲ್ರೆಡಿ ಅಂತ ಹೇಳ್ತಾ ಇದ್ರು. ಆದ್ರೂ ನಾವು ಅವಾಗಲೇ ಹೇಳಿದ್ವಿ, ಇದು ಕೇವಲ ಸ್ಪ್ರೇ ಮಾಡಿದ್ರೆ ಒಂದೇ ನಮಗೆ ಇದಲ್ಲ, ಸ್ಪ್ರೇ ಅನ್ನೋದು ಒಂದು ತಾತ್ಕಾಲಿಕ ಅದಷ್ಟೇ. ಅದನ್ನ ನಾವು ಆಮೇಲೆ ಉಳಿದಿದ್ದು ನಮ್ಮ ಕಲ್ಟಿವೇಶನ್ ಪ್ರಾಕ್ಟೀಸ್, ನಮ್ಮಲ್ಲಿ ನ್ಯೂಟ್ರಿಷನ್ ಎಸ್ಪೆಷಲಿ ಮತ್ತೆ ಡ್ರೈನೇಜು ಅದನ್ನೆಲ್ಲ ನೋಡ್ಕೊಂಡು ಇರಬೇಕು. ಅಂತಹ ಒಂದು ರೋಗ ಬರಲಿಕ್ಕೆ ಪೂರಕ ವಾತಾವರಣ ಇರಬೇಕು, ಆ ಒಂದು ವಿರುಲೆಂಟ್ ಪ್ಯಾಥೋಜನ್ ರೋಗಾಣುಗೆ ವಿರುಲೆನ್ಸ್ ಇರಬೇಕು, ಮತ್ತೊಂದು ಇದಕ್ಕೆ ಎನ್ವಿರಾನ್ಮೆಂಟ್ ಆ ರೀತಿ ಇರಬೇಕು. ಹೀಗೆ ಪೂರಕ ವಾತಾವರಣ, ಎನ್ವಿರಾನ್ಮೆಂಟ್ ಮತ್ತು ಹೋಸ್ಟ್ ಇದಷ್ಟು ಇದ್ದಾಗ ಆ ಒಂದು ಉಲ್ಬಣತೆ ಆಗ್ತಾ ಇರುತ್ತೆ. ಇಲ್ಲಿ ಏನಾಗಿದೆ, ಆ ಒಂದು ಜಾಗದಲ್ಲಿ ನಾವು ನೋಡಿದಾಗ ಯಾಕೆ ಇಷ್ಟೊಂದು ಆಗ್ತಾ ಇದೆ ಹೇಳಿದಾಗ, ಬಹಳಷ್ಟು ಜಾಗದಲ್ಲಿ ಎಲ್ಲಿ
ಆ ರೀತಿಯ ಉಲ್ಬಣವಾಗಿತ್ತು. ಅಲ್ಲೆಲ್ಲ ನಾವು ನೋಡಿದಾಗ ಅದರಲ್ಲಿ ಪೊಟ್ಯಾಷ್ ಅಂತೂ ಕಡಿಮೆನೇ ಇತ್ತು, ನ್ಯೂಟ್ರಿಯೆಂಟ್ ಸರಿಯಾಗಿ ಇರಲಿಲ್ಲ, ಬೋರಾನ್ ಕಡಿಮೆ ಇತ್ತು. ಆ ರೀತಿ ಉಲ್ಬಣಗೊಂಡಿರ್ತಕ್ಕಂಥ ಕೆಲವೊಂದನ್ನು ನಾವು ತಂದು ಮಣ್ಣನ್ನು ಪರೀಕ್ಷೆ ಮಾಡಿಸಿದಾಗ ಕೂಡ ಆ ರೀತಿಯಾಗಿ ಕಂಡು ಬಂದಿತ್ತು. ಸೊ ಹಾಗಾಗಿ ನಾವು ಅದನ್ನೇನು ಮಾಡಿದ್ವಿ, ಇದು ಯಾವುದೇ ಒಂದು ಬರೀ ಸ್ಪ್ರೇ ಕೊಟ್ಟರೆ ಆಗೋದಿಲ್ಲ, ಇದಕ್ಕೆ ನೀವು ಸಮಗ್ರವಾಗಿ ಕೃಷಿಯನ್ನ ನಾವು ಹೇಳದ ಮಾತಾಡಗಳನ್ನ ಮಾಡಬೇಕು ಅಂತ ಹೇಳಿ ಅಷ್ಟಾಗಲೇ ಇದು ಎಲ್ಲ ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತೆ ಆಗುಂಬೆ ಸೈಡ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇತ್ತು. ಆಲ್ರೆಡಿ ಬಹಳ ಸ್ಪ್ರೆಡ್ ಆಗಿದೆ. ಆಮೇಲೆ ನಾವು ನಿಟ್ಟೂರು ಮತ್ತೆ ಇದ್ರೊಳಗೆಲ್ಲ ಬಂದಿದ್ವಿ. ಆಮೇಲೆ ಎಲ್ಲ ನೋಡಿದ್ವಿ, ಓಹೋ ಇದು ಬಹಳ ಜೋರಾಗಿ ಆಗ್ತಾ ಇದೆ. ಅಷ್ಟೊತ್ತಿನೊಳಗೆ ಆಲ್ರೆಡಿ ನಮ್ಮಲ್ಲಿ ಕೇಂದ್ರೀಯ ಇದಕ್ಕೂ ಎಲ್ಲ ಹೋಗಿತ್ತು, ರಿಪ್ರೆಸೆಂಟೇಷನ್ ಹೋಗಿತ್ತು. ಅಲ್ಲಿಂದ ಒಂದು ಕಮಿಟಿಯನ್ನು ಕೂಡ ಮಾಡಿದ್ರು. ನಮ್ಮ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ಒಂದು ಕಮಿಟಿ ಇದನ್ನ ಹೇಳಿ, ನೀವು ಇಮಿಡಿಯೇಟ್ ನಮ್ಮ CPCRI ಇವರನ್ನ ಅಧ್ಯಕ್ಷನಾಗಿ ಮಾಡಿ ನೀವು ಇಮಿಡಿಯೇಟ್ ಒಂದು ರಿಪೋರ್ಟ್ ಕೊಡಬೇಕು ನಮಗೆ, ಏನಾಗಿದೆ ನೀವು ಎಲ್ಲ ವೀಕ್ಷಣೆ ಮಾಡಿ ನೋಡಿ, ಅದರಿಂದ ಏನಾಗಿದೆ ಏನಿದೆ ಏನು ಮಾಡಬಹುದು ಇಮಿಡಿಯೇಟ್ ಅಂತೇಳಿ ಒಂದು ರಿಪೋರ್ಟ್ ಅನ್ನು ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ನಾವು 2021-22 ಹೋಗಿ ಇಲ್ಲೆಲ್ಲ ಹೋಗಿದ್ದೆ ನಾನು. ಚಿಕ್ಕಮಗಳೂರು ಇದು ಎಲ್ಲ ಬಂದಿದ್ವಿ, ನಾವು ಒಂದು ಟೀಮೇ ಬಂದಿತ್ತು ನಮ್ಮ ಆಫೀಸಿಂದ ಎಲ್ಲ. ಅವರೆಲ್ಲ ಬಂದು ನೋಡಿ ಹೋಗಿ ಆಮೇಲೆ ಡಿಸ್ಕಷನ್ ಮಾಡಿ, ಬಹಳ ಸಲ ಡಿಸ್ಕಷನ್ ಆಯ್ತು, ಏನೇನು ಮಾಡಬೇಕು. ಯೂನಿವರ್ಸಿಟಿಯವರು ಬಂದಿದ್ರು ಶಿವಮೊಗ್ಗದಿಂದ, ಎಲ್ಲರೂ ಡಿಸ್ಕಷನ್ ಮಾಡಿ ಆಮೇಲೆ ಇದಕ್ಕೆ ಏನು ಮಾಡಬಹುದು ಈಗ. ಯಾಕೆಂತಂದ್ರೆ ನಮ್ಮಲ್ಲಿ ಆಲ್ರೆಡಿ ನಾವು ಕೊಲೆಟೋಟ್ರೈಕಮ್ ಅಲ್ಲಿ ಆವಾಗ ಸಿಂಗಾರ ಒಣಗರು ಮೊದಲಿಂದ ಇತ್ತು. ಯಾಕೆಂದ್ರೆ ಅಲ್ಲಿ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಬಹಳಷ್ಟು ಸಿವಿಯರ್ ಆಗಿತ್ತು ಸಿಂಗಾರ ಒಣಗ ರೋಗ, ಅದು ಕೂಡ ಕೊಲೆಟೋಟ್ರೈಕಮ್ ಬರ್ತಾ ಇತ್ತು. ನಾವು ಅದಕ್ಕೆ ಆಲ್ರೆಡಿ ಒಂದು ಟ್ರಯಲ್ ಅನ್ನು ಮಾಡ್ತಾ ಇದ್ವಿ, ಅದನ್ನು ಮಾಡಿದ್ವಿ. ಅದನ್ನು ಮಾಡಿ ನೋಡಿದಾಗ ಈ ನಮಗೆ ಟ್ರಯಜೋಲ್ ಫಂಜಿಸೈಡ್ಸ್ ಅಂತ ಹೇಳಿದು ಇದಕ್ಕೆ ಒಳ್ಳೇದಿದೆ ಅಂತ ಹೇಳಿದಾಗ ನಾವು ಇವರಿಗೂ ಹೇಳಿದ್ವಿ. ಆಮೇಲೆ ಯಾಕೆ ಅಂತಂದ್ರೆ ನೀವು ಸಾಫ್ಟ್ ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ಹಾಗಾದ್ರೆ ನೋಡಿ ಟ್ರಯಜೋಲ್ ಫಂಜಿಸೈಡ್ ಹೇಳಿದ್ದಾರೆ, ನೀವು ಈ ಇದು ಪ್ರೊಪಿಕನಜೋಲ್ ಅಥವಾ ನಿಮ್ಮ ಹೆಕ್ಸಾಕೊನಜೋಲ್ ಅನ್ನ ಹೊಡ್ಕೊಳ್ಳಬಹುದು ಅಂತ ಹೇಳಿ ಹೆಕ್ಸಾಕೊನಜೋಲ್ ಅನ್ನು ನೋಡಿದ್ರು. ಅವ್ರು ಹೆಕ್ಸಾಕೊನಜೋಲ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಬಹಳ ಜನರು ಹೇಳಿಕ್ ಹತ್ತಿದ್ರು. ಆಮೇಲೆ ನಾವು ಮತ್ತೆ ಟೆಬಕೊನಜೋಲ್ ಮತ್ತೆ ಪ್ರೊಪಿಕನಜೋಲ್ ಕೂಡ ಟೆಸ್ಟ್ ಮಾಡಿದ್ವಿ, ಯೂನಿವರ್ಸಿಟಿ ಅವರು ಟೆಸ್ಟ್ ಮಾಡ್ತಾ ಇದ್ರು. ಅಷ್ಟೊಂದೊಳಗೆ ಆ ರೀತಿಯ ಟೆಸ್ಟ್ ಆಗಿದ್ರಿಂದ ಆಮೇಲೆ ಕಮಿಟಿ ಎಲ್ಲ ಡಿಸ್ಕಷನ್ ಮಾಡಿ ಎಲ್ಲರೂ ನೋಡಿದ್ರು ರಿಸಲ್ಟ್ ಅಲ್ಲಿ ಏನೇನಾಗಿರ್ಬೋದು ಲ್ಯಾಬೊರೇಟರಿ ಲೆವೆಲ್ ಅಲ್ಲಿ, ಇದು ಗ್ಲಾಸ್ ಹೌಸ್ ಲೆವೆಲ್ ಅಲ್ಲಿ ಎಲ್ಲ ಮಾಡಿ ಆದ್ಮೇಲೆ ಆಮೇಲೆ ಉಳಿದಿದ್ದು ಎಲ್ಲವನ್ನು ಕನ್ಸಿಡರ್ ಮಾಡಿ ಇದನ್ನ ಸಮಗ್ರವಾಗಿ ನಿರ್ವಹಣೆಯನ್ನ ಮಾಡಲೇಬೇಕು ಹೇಳುವಂತಹ ಒಂದು ಸಮಗ್ರ ನಿರ್ವಹಣಾ ಪದ್ಧತಿಯನ್ನ ನಾವು ಅದನ್ನ ರೆಕಮೆಂಡ್ ಮಾಡಿದ್ವಿ. ಆಮೇಲೆ ಅದನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಎಷ್ಟು ಖರ್ಚಾಗಬಹುದು, ಆ ಖರ್ಚನ್ನ ಫಾರ್ಮರ್ಸ್ ಈಗ ಆಲ್ರೆಡಿ ಅಷ್ಟೊಂದು ಉಲ್ಬಣಗೊಂಡಿದೆ, ಇದನ್ನ ಎಷ್ಟು ಬೇಕಾಗಬಹುದು ಖರ್ಚಿಗೆ ಹೇಳುವಂಥದ್ದನ್ನು ಕೂಡಿ ಸುಮಾರು ಒಂದು 220 ಕೋಟಿಗಳು ಬೇಕಾಗಬಹುದು. ಅದಕ್ಕೆ ಕಂಪ್ಲೀಟ್ ಇದನ್ನು ಮಾಡಲಿಕ್ಕೆ ನಮ್ಮ 55,000 ಹೆಕ್ಟೇರ್ ಹೇಳಿದ್ರು ಆವಾಗ ನಮ್ಮ ಡಿಪಾರ್ಟ್ಮೆಂಟ್ ಇಂದ, ಅಷ್ಟೊಂದು ವ್ಯಾಪಸಿ ಆಗಿದೆ, ಅದಕ್ಕೆಲ್ಲ ಬೇಕು. ಅದಕ್ಕೂ ಕೂಡ ನಮ್ಮ ಕಮಿಟಿಯಿಂದ ಒಂದು ರೆಕಮೆಂಡೇಶನ್ ಕೊಟ್ಟಿದ್ರು. ಆಮೇಲೆ ನಾವು ಕೂಡ ನಮ್ಮ ರಿಸರ್ಚ್ಗೂ ಕೂಡ ಫರ್ದರ್ ಏನಾದ್ರು ಮಾಡಲಿಕ್ಕೆ ಅದಕ್ಕೆ ನಾವು ತರಬೇಕು ಅಂತಕ್ಕಂಥದ್ದು ಕೂಡ ಕೇಳ್ತಾ ಇದ್ವಿ. ಆಗ ನೀವು ಇದನ್ನ ಡೆಮಾನ್ಸ್ಟ್ರೇಷನ್ ಮಾಡಿ, ನೀವು ಈಗ ಹೇಳಿದ್ರಲ್ಲ, ಈಗ ಇದನ್ನ ಅಟ್ಲೀಸ್ಟ್ ಕೆಲವು ರೈತರ ಗಾರ್ಡನ್ಗಳಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಆ ಡೆಮಾನ್ಸ್ಟ್ರೇಷನ್ಗೂ ಕೂಡ ಒಂದು ಇದನ್ನು ಕೊಟ್ಟಿದ್ವಿ. ಅದು ಲಾಸ್ಟ್ ಇಯರ್ ಅಷ್ಟೇ ಅಪ್ರೂವ್ ಆಗಿ ಬಂದಿತ್ತು, ಕಳೆದ ಮಾರ್ಚ್ ಇಂದ ನಾವು ಅದನ್ನ ಆಮೇಲೆ ಇನಿಷಿಯೇಟ್ ಮಾಡಿದ್ವಿ. ಪ್ರತಿ ತಾಲೂಕಿನಲ್ಲಿ ಒಂದು 12.5 ಒಂದು ಜಿಲ್ಲೆಯಲ್ಲಿ 25 ಎಕರಷ್ಟು ಜಾಗದಲ್ಲಿ ಸುಮಾರು ನಮ್ಮ 4 ಜಿಲ್ಲೆಗಳಿಗೆ ಮಾಡುವಂತ ಇದನ್ನು ಕೊಟ್ಟಿದ್ರು. ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಇದನ್ನ ಡೆಮಾನ್ಸ್ಟ್ರೇಷನ್ ಮಾಡಿಸಿ ಅಂತ ಹೇಳಿದ್ರು. ನೀವು ಹೇಗೆ ಹೇಳಿದ್ದೀವಿ, ಯಾಕೆ ಅಂತಂದ್ರೆ ಅವರಿಗೆ ಬಹಳಷ್ಟು ಹೋಗ್ತಾ ಇದೆ, ಇದಕ್ಕೆ ಮೆಡಿಸಿನ್ ಇಲ್ಲ, ಏನು ಕಂಡು ಹಿಡಿದಿಲ್ಲ, ಇದಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದು ಅಂತ ಹೇಳಿ ಹೇಳಿದ್ರು. ನೀವು ಹೇಳ್ತಾ ಇದ್ದೀರಾ, ನೀವು ಅವರಿಗೆ ರೈತರಿಗೆ ಹಾಗೆ ತಲುಪಿಸಿ ಅಲ್ಲಿ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಅದನ್ನ ನಾವು ಆವಾಗಲೇ ಕೊಟ್ಟಿದ್ವಿ. 2022 ಆ ಒಂದು ಪ್ರಾಜೆಕ್ಟ್ ಹೋಗಿತ್ತು. ಅದು ಈಗ ನಮಗೆ ಈ ವರ್ಷ 24-25 ಮಾರ್ಚ್ ಇಂದ ಸ್ಟಾರ್ಟ್ ಆಗಿತ್ತು, ಅದ್ರದ್ದು ರಿಲೀಸ್ ಮಾಡಿದ್ರು. ಹಾಗೆ 25 ಮಾರ್ಚ್ ನಂತರ, ಏಪ್ರಿಲ್ ನಂತರ ನಮಗೆ ಆ ಒಂದು ಡೆಮಾನ್ಸ್ಟ್ರೇಷನ್ ಕೂಡ ಇಲ್ಲಿ ಕೂಡ ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರಲ್ಲಿ ಯೂನಿವರ್ಸಿಟಿ ಅವರು ಮಾಡ್ತಾ ಇದ್ದಾರೆ. ನಮ್ಮ KSN UHS ಶಿವಮೊಗ್ಗ ಅವರು ತಗೊಂಡಿದ್ದಾರೆ. ನಮ್ಮ ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡದಲ್ಲಿ CPCRI ಮಾಡಬೇಕು ಅಂತಂದ್ರು. ಸೊ ಹಾಗಾಗಿ ನಾವು ಕೂಡ ಅದನ್ನ ಇನಿಷಿಯೇಟ್ ಮಾಡಿಕೊಂಡು ನೋಡ್ಬೇಕು. ಯಾಕೆಂದ್ರೆ ನಮಗೂ ಕೂಡ ನಾವು ಲ್ಯಾಬಲ್ಲಿ ಮಾಡೋದು ಅಥವಾ ನಮ್ಮ ಫಾರ್ಮಲ್ಲಿ ಒಂದು ಸ್ವಲ್ಪ ಜಾಗಕ್ಕೆ ಮಾಡಿದ್ದು ಅಷ್ಟೇ ಹೇಳ್ತಾ ಇದ್ವಿ. ಅಲ್ಲಿ ಹೋದ್ರೆ ಯಾವ ರೀತಿಯ ಪ್ರಾಬ್ಲಮ್ ಆಗುತ್ತೆ, ರೈತರ ಜಾಗದಲ್ಲಿ ಹೋಗಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಎಷ್ಟು ಪ್ರಾಬ್ಲಮ್ ಇರಬಹುದು ಹೇಳೋದು ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಕೂಡ ಈಗ ಅದನ್ನ ಅಲ್ಲಿ ಹೋಗಿ ಒಂದು ಸಿರ್ಸಿ ಏರಿಯಾದಲ್ಲಿ ಒಂದು 6.5 ಎಕರೆ ಸಿರ್ಸಿ ತಾಲೂಕಲ್ಲಿ ಒಂದೇ ಕಮ್ಯುನಿಟಿ ಬೇಸ್ ಒಂದು ಕಂಟಿನ್ಯೂಸ್ ಏರಿಯಾದಲ್ಲಿ, ಮತ್ತೆ ಸಿದ್ದಾಪುರದಲ್ಲಿ ಹಾಗೆ ಆ ರೀತಿಯಾಗಿ ಸುಮಾರು ಒಂದು 4 ಕಡೆ ನಾವು ಉತ್ತರ ಕನ್ನಡದಲ್ಲಿ, ಹಾಗೆ ದಕ್ಷಿಣ ಕನ್ನಡದಲ್ಲೂ 4 ಕಡೆ ಬೇರೆ ಬೇರೆ ಕಡೆ ಕಂಟಿನ್ಯೂಸ್ ಏರಿಯಾವನ್ನು ಸಿಲೆಕ್ಟ್ ಮಾಡಿ ಅಲ್ಲಿ ಮಾಡಲಿಕ್ಕೆ, ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದು ಈಗ ಫಸ್ಟ್ ಲಾಸ್ಟ್ ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಈಗ ಇನ್ನು ನೋಡ್ಬೇಕು, ಇನ್ನು 1 ವರ್ಷ ಕಳೆದ್ರೆ ಏನಾದ್ರೆ ಅದನ್ನ ನಮಗೆ ಉಪಯೋಗ ಆಗ್ತಾ ಇದೆಯೋ
ಈಗ ಸದ್ಯಕ್ಕೆ ನಾವು ನೋಡಿದಾಗ ಅಫ್ಕೋರ್ಸ್ ಉತ್ಕರ್ಷ ಅನಿಸೋದು, ಬೇಸಿಗೆಯಲ್ಲಿ ನಿಮಗೆ ಅನಿಸೋದಿಲ್ಲ. ಇನ್ನು ನೆಕ್ಸ್ಟ್ ಇಯರ್ ಎಷ್ಟೆಷ್ಟು ಮಟ್ಟಿಗೆ ಅದರಿಂದ ಸುಧಾರಣೆ ಆಗಬಹುದು ಸ್ವಲ್ಪ ಮಟ್ಟಿಗೆ. ಮತ್ತೊಂದು ಅಂತ ಹೇಳಿದ್ರೆ, ಯಾವುದೇ ರೀತಿಯ ಮೆಡಿಸಿನ್ ಬರಲಿ, ನಾವು ಇದನ್ನ ಈಗ ನಮ್ಮಾಗಿಂದಾಗಿರ್ತಕ್ಕಂಥ ಯಾವುದೇ ICR ಇನ್ಸ್ಟಿಟ್ಯೂಟ್ ಆಗಲಿ, ಯಾವುದೇ ಒಂದು ಹೊಸವನ್ನು ಮಾಲಿಕ್ಯೂಲ್ ಅನ್ನ ಕೊಡೋದು, ನನಗೆ ಹೋದಾಗ ಎಲ್ಲರೂ ಕೇಳ್ತಾ ಇರ್ತಾರೆ. ಈಗ ನಾವು ಊರಿಗೆ ಹೋದ್ರೆ ಪ್ರತಿಯೊಂದು ನನ್ನ ರಿಲೇಟಿವ್ಸ್ ಹೋಗ್ಲಿ, ಎಲ್ಲೇ ಕಾರ್ಯಕ್ಕೆ ಹೋದ್ರು ಕೂಡ ಅದನ್ನ ಹೇಳ್ತಾರೆ, ಏನ್ ಮೆಡಿಸಿನ್ ಕಂಡು ಹಿಡಿದಿರಾ, ಏನಾದ್ರು ಮೆಡಿಸಿನ್ ಇದೆಯಾ ನಿಮ್ದು ಅಂತ ಹೇಳಿ ಕೇಳ್ತಾರೆ. ಇದಕ್ಕೆ ಮೆಡಿಸಿನ್ ಅಂತ, ಎಲ್ಲರಿಗೂ ಮೆಡಿಸಿನ್ ಮಾತ್ರ ಬೇಕು, ಇಮಿಡಿಯೇಟ್ಲಿ ನಾವು ಕಂಟ್ರೋಲ್ ಮಾಡೋದು ಅಂತ ಹೇಳಿ. ನಾವು ಹೇಳ್ತಾ ಇದ್ದೀನಿ, ಮೆಡಿಸಿನ್ ಅಲೋನ್ ಇದಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಮೆಡಿಸಿನ್ ಅನ್ನು ಹಾಕೊಂಡು ಕಂಟ್ರೋಲ್ ಮಾಡ್ತೀವಿ ಅಂತ ಸಾಧ್ಯ ಇಲ್ಲ. ಇದನ್ನ ನಿರ್ವಹಣೆಯನ್ನು ಮಾಡ್ಕೊಳ್ಬೇಕು, ಟೋಟಲ್ ಓವರ್ ಆಲ್ ಮಾಡಿ. ಅದನ್ನ ನಾವು ಡೆಮಾನ್ಸ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಒಂದನೇದಾಗಿ ಇನಿಷಿಯಲ್ ಪ್ರಾರಂಭಿಕ ಹಂತದಲ್ಲಿ ಆದಷ್ಟು ನಾವು ಇದನ್ನ ಯಾವುದೇ ರೋಗಕ್ಕೆ ಪ್ರಾರಂಭಿಕ ಹಂತದಲ್ಲಿ ನಮಗೆ ಈಗ ಅದರ ಬಗ್ಗೆ ಅವೇರ್ನೆಸ್ ಇದೆ, ಈಗ ಬಹಳ ಜನರಿಗೆ ಗೊತ್ತಾಗಿದೆ. ಆದರೂ ಕೂಡ ತೋಟಕ್ಕೆ ನಮಗೆ ಹೋಗ್ಲಿಕ್ಕೆ ಎಷ್ಟೋ ಜನರಿಗೆ ಹೋಗ್ಲಿಕ್ಕೆ ಪುರುಷತೆ ಇರೋದು ನೋಡೋದಲ್ಲಿ ನದಿಯೇನಾಗೋದಿಲ್ಲ, ನಮ್ಮ ತೋಟದಲ್ಲಿ ಹಾಗೆ ಮಾಡೋದು ಬೇಡ ಆದಷ್ಟು. ಯಾಕೆ ಅಂತಂದ್ರೆ ಮೊದಲು ಆಗ್ತಿದ್ದಿಲ್ಲ, ಮೊದಲು ಎಲೆಚುಕ್ಕೆ ಇದ್ದಾಗ ಮೊದಲಿಂದ ಇತ್ತು, ಅದಕ್ಕೆ ಪ್ರಾಬ್ಲಮ್ ಇತ್ತಿಲ್ಲ. ಆದ್ರೆ ಈಗ ಏನಾಗಿದೆ, ಸಿಚುವೇಶನ್ ಆಗಿದೆ, ಆ ಒಂದು ಪ್ಯಾಥೋಜನ್ ವಿರುಲೆಂಟ್ ಆಗಿದೆ, ಬಹಳ ಸ್ಪ್ರೆಡ್ ಆಗ್ತಾ ಇದೆ ಈಗಿನ ಒಂದು ಕಂಡೀಷನ್ ಅಲ್ಲಿ. ಅಂತ ಸಂದರ್ಭದಲ್ಲಿ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು. ಯಾಕೆಂತಂದ್ರೆ ಅದೊಂದು ಫೇಸ್, ಆ ಒಂದು ಲಾಗ್ ಫೇಸ್ ಅಂತ ಹೇಳ್ತೀವಿ ನಾವು. ಯಾವುದೇ ಡಿಸೀಸ್ ಆದ್ರೂ ಒಂದ್ಸಲ ಫುಲ್ ಹೋಗಿ ಕಡೆ ಮತ್ತೆ ಬರ್ತದೆ. ಯಾವಾಗ ಫ್ಲೇಗು ಇದೆಲ್ಲ ಹೇಗೆ ಎಪಿಡೆಮಿಕ್ ಆಗಿ ಬರ್ಬೇಕಾದ್ರೆ, ಯಾವುದೇ ಒಂದು ರೋಗ ಬಂದ್ರೆ ಒಂದ್ಸಲ ಫುಲ್ ಆಗ್ತದೆ. ಆ ಪ್ರಜ್ನಲ್ಲಿ ಬಹಳಷ್ಟು ಜನರಿಗೆ ತ್ರಾಸ ಆಗ್ತದೆ, ಆಮೇಲೆ ಮತ್ತೆ ಅದೊಂದು ಹಂತಕ್ಕೆ ಬಂದ್ಬಿಡ್ತದೆ. ಈಗ ಮರ್ತು ಹೋಗಿದೆ. ಈಗ 70 ವರ್ಷದಿಂದ ಪ್ರೊಬೆಬಲಿ ನೀವೆಲ್ಲ ಸಣ್ಣ ಯಾರೋ ಇಲ್ಲಿ ಸೀನಿಯರ್ಸ್ ಇದ್ದವ್ರಿಗೆ ಗೊತ್ತಿರ್ಬೋದು, ಪ್ಲೇಗ್ ಅವಾಗ ಯಾವ ರೀತಿ ಬರ್ತಿತ್ತು, ಎಷ್ಟೊಂದು ಜನರು ಇದು ಮಾಡ್ತಾ ಇದ್ರು ಅಂತ ಹೇಳಿ. ಆಮೇಲೆ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ಅದ್ರ ಮರ್ತು ಬಿಡ್ತೀವಿ, ಅದು ಹೋಗಿತ್ತು ಅಂತ ಹೇಳಿ. ಸೊ ಹಾಗೆ ಇದು ಕೂಡ ಈ ಒಂದು ಫೇಸ್ ಅಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೇಬೇಕು ಆದಷ್ಟು. ಇದು ಎಷ್ಟು ದಿವಸ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈಗಿನ ಚೇಂಜ್ ಇನ್ ಕ್ಲೈಮೇಟ್ ಇದನ್ನ ಕಂಟಿನ್ಯೂಸ್ ಇರ್ತದೋ ಇಲ್ಲ ಅಂತ ಹೇಳಿ. ಯಾಕೆ ಅಂತಂದ್ರೆ ಯಾವುದೇ ಒಂದು ರೋಗಾಣು ನಮ್ಮ ತೋಟಕ್ಕೆ ಬಂದಾಗ, ನಮ್ಮ ತೋಟಗಳಲ್ಲಿ, ಅಡಿಕೆ ತೋಟಗಳಲ್ಲಿ, ಪೆರಿನಿಯಲ್ ಕ್ರಾಪ್ಸ್ಗಳಲ್ಲಿ ಅದನ್ನ ಎಲಿಮಿನೇಟ್ ಮಾಡೋದು ಬಹಳ ಕಷ್ಟ. ಒಂದ್ಸಲ ಅದನ್ನ ನಾವು ಕಿತ್ತಾಕ್ಬಿಡ್ತೇವೆ ಅಂತ ಹೇಳಿ. ಈಗ ನೋಡಿ, ಶುಂಠಿಗೆ ಬಂದಿದ್ರೆ ಅಥವಾ ಅಂತ ಬೆಳೆಗಳಲ್ಲಿ ಆದ್ರೆ ಈ ವರ್ಷ ಬಂದಿದೆ, ಈ ವರ್ಷದ ಬೆಳೆ ಹೋಯ್ತು, ಅಟ್ಲೀಸ್ಟ್ ಮುಂದಿನ ವರ್ಷದಿಂದ ಅವ್ರು ಬೇರೆ ಬೆಳೆ ಅಥವಾ ಬೇರೆ ಯಾವುದೇ ಒಂದು ಇದನ್ನ ಕಂಪ್ಲೀಟ್ ನಾಶ ಆಗುತ್ತದೆ ಇನಾಕುಲಮ್. ಆದ್ರೆ ನಮ್ಮ ಒಂದು ತೋಟದಲ್ಲಿ ಒಂದು ರೋಗ ಅಥವಾ ಇದು ಬಂದ್ರೆ ಅದಲ್ಲೇ ಇರ್ತದೆ, ಅದು ಎಲ್ಲೇ ಹೋಗೋದಿಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ ಎಲ್ಲೇ ಅದನ್ನ ನಾವು ಎಷ್ಟೇ ನಾವು ಶಿಲೀಂಧ್ರನಾಶಕ ಸಿಂಪಡಣೆ ಮಾಡಲಿ, ಏನೇ ಮಾಡ್ರು ಅಲ್ಲೇ ಇರ್ತದೆ. ಅದು ಅಲ್ಲೇ ಪೂರಕವಾದ ಕಂಡೀಷನ್ ಬಂದಾಗ ಆಗ್ತಾ ಇರುತ್ತೆ. ಅದಕ್ಕೆ ಏನು ಅಂತಂದ್ರೆ ಆದಷ್ಟು ನಮ್ಮ ಗಿಡಗಳನ್ನ ಒಂದು ಸದೃಢಗೊಳಿಸ್ಕೊಳ್ಬೇಕು. ಅದು ಬಂದರೂ ಕೂಡ ನಾವು ಹೇಗೆ ಇದ್ದಾಗ ನಾವು ಮಾಡ್ತಿದ್ವು, ನಮ್ಮ ಕೋವಿಡ್ ಇದ್ದಾಗೂ ಕೂಡ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದೋ ಅದೇ ರೀತಿಯಾಗಿ ಈ ಒಂದು ಫೇಸ್ ಅಲ್ಲಿ ಮಾಡ್ಕೊಳ್ಳಿ. ಅದನ್ನ ಹಾಗೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಲ್ಲ. ಅದನ್ನ ಸ್ವಲ್ಪ ಇದ್ದಿದ್ರೆ ಕಡಿಮೆ ಆಗ್ತಾ ಬರ್ಬೋದು. ಯಾವಾಗ ನಮಗೆ ಫೇವರೇಬಲ್ ಕಂಡೀಷನ್ ಬಂದ್ರೆ ಕಡಿಮೆ ಆಗ್ಬೋದು, ಆಗುದಿಲ್ಲ ಅಂತ ಹೇಳಲ್ಲ. ಆದ್ರೆ ಆದಷ್ಟು. ಆದ್ರೆ ಇದನ್ನು ಮತ್ತೊಂದು ಹೇಳ್ತೇನೆ ನಾನು. ಒಂದನೇದಾಗಿ ಈಗ ಕರೆಕ್ಟ್ ಆಗಿ ಇದಕ್ಕೆ ಹೇಳಬೇಕು ಅಂತಂದ್ರೆ, ಮೊದಲಾಗಿ ನಾವು ರೆಕಮೆಂಡ್ ಮಾಡಿದ್ರು ಅಂದ್ರೆ ಫೈಟೋ ಸ್ಯಾನಿಟೇಷನ್ ಅಂತ ಹೇಳಿದ್ವಿ. ಎಲ್ಲಿ ಆಲ್ರೆಡಿ ಬಂದು ಬಹಳಷ್ಟು ಒಣಗಿ ಹೋಗಿದೆ, ಗಿಡಗಳೆಲ್ಲ ಫುಲ್ ಹಳದಿ ಆಗಿದೆ ಅಂತ ಒಂದು ಗಿಡದ ಎಲೆಚುಕ್ಕೆ ರೋಗ ಹೋಗಿರ್ತಕ್ಕಂಥ, ಚುಕ್ಕೆ ಬಂದಿರತಕ್ಕಂಥ ಕೆಳಗಿನ ಎಲೆಗಳಲ್ಲಿ ಮೊದಲ ಬರ್ತಾ ಇದೆ. ಎಲ್ಲ ನೀವು ಭಾವಿಸಬೇಕು, ಎಲ್ಲ ರೈತರಿದ್ದೀರಾ. ಸೊ ಆ ಕೆಳಗಿನ ಅಟ್ಲೀಸ್ಟ್ 1-2 ಎಲೆಗಳನ್ನ ತೆಗೆದುಹಾಕಿ, ಕೆಳಗೆ ಬಿದ್ದಿರತಕ್ಕಂಥ ಸೋಗೆಗಳನ್ನು ಕೂಡ ಆದಷ್ಟು ತೋಟದಿಂದ ಹೊರಗೆ ಹಾಕಿ. ಯಾಕೆ ಅಂತಂದ್ರೆ ಈ ಸೋಗೆಗಳಲ್ಲಿ ನಾವು ತಗೊಂಡು ಹೋಗಿ ಲ್ಯಾಬಲ್ಲೂ ನೋಡಿದ್ವಿ, ಒಣಗಿರತಕ್ಕಂಥ ಸೋಗೆಗಳಲ್ಲಿ ಒಣಗಿ ಹೋಗಿದೆ, ಅದು ಏನಾಗ್ತದೆ ಅಂತ ಹೇಳಿ ಅನಿಸ್ತಾ ಇತ್ತು. ಅದ್ರಿಗೆ ಜೀವ ಇರೋದಿಲ್ಲ ಅಂತ ಹೇಳಿ. ಅದೇ ಸೋಗೆ ಮತ್ತೆ ನಾವು ಲ್ಯಾಬಲ್ಲಿ ತಗೊಂಡೋಗಿ ಇಟ್ಟು ಸುಮಾರು 6 ತಿಂಗಳಾದ್ರೂ ಕೂಡ ಅದರೊಳಗಿರತಕ್ಕಂಥ ರೋಗಾಣು ಮತ್ತೆ ಜೀವ ಇರ್ತದೆ. ಅದನ್ನ ನಾವು ಕಲ್ಚರ್ ಮಾಡಿದಾಗ ಅದು ಬರ್ತಾ ಇರ್ತದೆ. ಅಂತಂದ್ರೆ ಏನು, ನಮ್ಮ ತೋಟದಲ್ಲಿ ಅದು ಬಿದ್ಕೊಂಡಿದ್ರು ಕೂಡ ಅಲ್ಲೇ ಇದ್ದಿರ್ತದೆ. ಮತ್ತೆ ಮಳೆ ಅಥವಾ ನಮ್ಮಲ್ಲಿ ಯಾವುದೇ ರೀತಿಯ ಕಂಡೀಷನ್ ಪೂರಕವಾಗಿರ್ತದೆ ಅದಕ್ಕೆ, ಅದು ಮತ್ತೆ ಸ್ಟಾರ್ಟ್ ಆಗುತ್ತದೆ. ನೀವು ನೋಡಿರ್ಬೇಕು, ಆ ಬಿದ್ದಿರತಕ್ಕಂಥ ತೋಟಗಳಲ್ಲಿ ಎಲೆಗಳೆಲ್ಲ ಸೋಗೆಯಲ್ಲಿದ್ದಲ್ಲಿ ಸಣ್ಣ ಸಣ್ಣ ಗಿಡಗಳಿದ್ರೆ ಫಸ್ಟ್ ಈಗ ಸಣ್ಣ ಗಿಡಗಳಿಗೆ ಬರ್ತದೆ. ಮಳೆ ಬಂದ ಕೂಡ ಆ ಗಿಡಗಳ ಮೇಲೆ ಚುಕ್ಕೆಗಳು ಬರ್ತಾ ಇರ್ತದೆ. ಸೊ ಹಾಗಾಗಿ ಆದಷ್ಟು ಅದನ್ನ ಈ ಒಂದು ಫೇಸ್ ನಲ್ಲಿ ನಾವು ಮಾಡ್ಕೊಳ್ಳೇಬೇಕು. ಆಮೇಲೆ ಸರ್, ನಾವು ಸೋಗೆಯನ್ನೆಲ್ಲ ಮುಚ್ಚಲಿಕ್ಕೆ ಉಪಯೋಗಿಸ್ತಾ ಇದ್ವಿ. ನಮ್ಮಲ್ಲೂ ಹೇಳ್ತಾ ಇದ್ರು, ಈಗ ಸರ್ ನಾವು ಎಲ್ಲ ಸೋಗೆಯನ್ನ ತೋಟಕ್ಕೆ ಮುಚ್ಚಿದ್ರೆ ಒಳ್ಳೆ ಗೊಬ್ಬರ ಆಗ್ತದಲ್ಲ, ಅದನ್ನ ಯಾಕೆ ಈಗ ಹಾಕೋದು? ಈಗ ಅಟ್ಲೀಸ್ಟ್ ಈಗ ರೋಗ ಬಂದಿರೋದ್ರಿಂದ ಹಾಗೆ ಮಾಡ್ಕೊಳ್ಳೇಬೇಕು ನಾವು. ಆದಷ್ಟು ಅದನ್ನ ಹೊರಗಡೆ ಹಾಕಿ ಸುಟ್ರೆ ಅಂತೂ ಆಯ್ತು. ಸುಡ್ಲಿಕ್ಕೆ ಆಗದಂತಹ ಒಂದು ಪ್ರಸಂಗದಲ್ಲಿ ನಿಮಗೆ ಯಾಕೆ ಸುಡಬೇಕು ಅಂತ ಅನಿಸಿದ್, ನಮ್ಮ ಇದನ್ನು ಮಾಡಿದ್ರೆ ಅದನ್ನೇ ಗೊಬ್ಬರವನ್ನು ಮಾಡ್ಕೊಳ್ತಾ ಇರಂತೆ. ಮಿನಿಮಮ್ ಒಂದು 10 ತಿಂಗಳ ಆ ರೀತಿಯಾಗಿ ಮಣ್ಣಲ್ಲಿ ಹಾಕಿ ದೊಡ್ಡ ಗೊಬ್ಬರವನ್ನು ಹೇಗೆ ಮಾಡ್ತೀವೋ ಆ ರೀತಿ ಕಂಪ್ಲೀಟ್ ಡಿಕಂಪೋಸ್ ಮಾಡಿದ್ರೆ ಅದರಿಂದ ತೊಂದರೆ ಆಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ಟೆಂಪರೇಚರ್ ನಾವು ಗೊಬ್ಬರವನ್ನು ಮಾಡಿದಾಗ ಫುಲ್ ಆಳದಲ್ಲಿ ಹಾಕಿ ನಿಮ್ಗೆ ನೋಡಿದ್ರೆ ಅದ್ರ ಟೆಂಪರೇಚರ್ 60 ಮೇಲೆ ಹೋಗಿರ್ತದೆ ಒಳಗಡೆ ಸುಮಾರು. ಸೊ ಆ ಟೆಂಪರೇಚರ್ ನಲ್ಲಿ ಇದು ಇರ್ಲಿಕ್ಕಿಲ್ಲ. ನಾವು ಅದನ್ನು ಕೂಡ ಹಾಗೆ ಕೂಡ ಇಟ್ಟಿದ್ದೀವಿ. ಈಗ 6 ತಿಂಗಳವರೆಗೆ ನೋಡಿದಾಗ ಅದು ಮಣ್ಣಿನಲ್ಲಿ ಹಾಗೆ ಇದ್ರೆ ಇದಾಗ್ತದೆ. ಕಂಪ್ಲೀಟ್ ಇದಾದಾಗ ಡಿಕಂಪೋಸ್ ಆದ್ರೆ ಅದರಿಂದ ಏನು ತೊಂದರೆ ಇಲ್ಲ. ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಬಂದಿರ್ತವೆ, ಆವಾಗ ಇದ್ರದ್ದು ಅಲ್ಲಿ ಪವರ್ ಇರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಅದನ್ನ ಒಂದನೇದಾಗಿ ಇದನ್ನ ನೈರ್ಮಲ್ಯತೆ ಅಂತ ಹೇಳಿದಿವಲ್ಲ, ಎಲ್ಲೆಲ್ಲಿ ನಿಮಗೆ ಆ ಚುಕ್ಕೆಗಳು ಕಾಣ್ತಾ ಇದೆಯೋ ಆದಷ್ಟು ಆ ಚುಕ್ಕೆಗಳನ್ನ
ಇರತಕ್ಕಂಥ ಎಲೆಗಳನ್ನ ಇಮಿಡಿಯೇಟ್ ಒಂದೊಂದು ಎಲೆ ಇದ್ರೆ ಸ್ಟಾರ್ಟ್ ಆಗಿದ್ರೆ ಆವಾಗಲೇ ಅದಕ್ಕೆ ಸ್ಪ್ರೇ ಮಾಡ್ಕೊಳ್ಳಿ. ಅದಿಲ್ಲ ಅಂತಂದ್ರೆ ಅದನ್ನ ಜಾಸ್ತಿ ಆಗಿದೆ ನಮ್ಮ ಹತ್ರ ಎಲ್ಲವನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅಂತಹ ತೋಟಗಳಲ್ಲಿ ಕೆಲವೊಂದು ಅಟ್ಲೀಸ್ಟ್ ಕೆಳಗಡೆ ಗಿಡಗಳು ಕೆಳಗಡೆ ಇರುವಂತಹ ಚೋಗೆಗಳನ್ನ ತೆಗೆದು ಆದಷ್ಟು ತೆಗೆದು ಹಾಕಿಕೊಂಡು ಆಮೇಲೆ ನಾವು ಈಗ ಬೋರ್ಡೋ ಮಿಕ್ಸ್ಚರ್ ಅನ್ನ ಈಗ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇರೋದನ್ನು ಅದೇ, ಎಲ್ಲಿ ನಾವು ಬೋರ್ಡೋ ಮಿಕ್ಸ್ ದ್ರಾವಣವನ್ನು ಸ್ಪ್ರೇ ಮಾಡ್ತೀವಲ್ಲ ಆ ಸಂದರ್ಭದಲ್ಲಿ ನಾವು ಎಲೆಗಳಿಗೂ ಸ್ಪ್ರೇಯನ್ನು ಮಾಡ್ತಾ ಇದ್ದೀವಿ. ನಾವು ಈಗ ಕಳೆದ ವರ್ಷ ಹಾಗೆ ಮಾಡಿದೀವಿ. ಈಗ ನಮ್ಮಲ್ಲೂ ಕೂಡ ಅಲ್ಲಿ ನಮ್ಮ ಪ್ರಾತ್ಯಕ್ಷಿತೆ ಮಾಡಿರ್ತಕ್ಕಂಥ ತೋಟದಲ್ಲಿ ಅದನ್ನ ಎಲೆಗಳಿಗೆ ಸ್ಪ್ರೇ ಮಾಡಿಸಿದೀವಿ, ಮತ್ತೆ ಕೊನೆಗಳಿಗೂ ಸ್ಪ್ರೇ ಮಾಡಿಸಿದೀವಿ. ಎಲೆಗಳಿಗೆ ಸ್ಪ್ರೇ ಮಾಡಿಸಿದ್ವಿ, ಕೆಳಗಡೆ ಇರತಕ್ಕಂಥ ಎಲೆಗಳನ್ನ ಆದಷ್ಟು ತೆಗೆಸಿದೀವಿ. ಎಲ್ಲದಲ್ಲೂ ಆಗಿಲ್ಲ. ರೈತರಿಗೆ ಅವರು ಹೇಳ್ತಾ ಇದ್ರು, ದೊಡ್ಡ ಸರ್ ಇದು ಬಹಳ ಕಷ್ಟ ಆಗ್ತಾ ಇದೆ, ಎತ್ತರ ಮರದಲ್ಲಿ ಆಗಿಲ್ಲ, ಅಟ್ಲೀಸ್ಟ್ ಕೆಳಗಡೆ ಇರತಕ್ಕಂಥ ಮರಗಳು ಕೆಳಗೆ ಬಿದ್ದಿರತಕ್ಕಂಥದ್ದನ್ನು ಆದಷ್ಟು ತೆಗೆಸ್ತಾ ಇದ್ದೀವಿ. ಅದನ್ನು ತೆಗೆಸಿ ಆಮೇಲೆ ಬೋರ್ಡೋ ಮಿಕ್ಸ್ಚರ್ ಸ್ಪ್ರೇಯನ್ನ 3 ಸಲ ಕೊಡಬೇಕಾದ್ರೂ ಕೂಡ ನಮ್ಮ ಈ ವರ್ಷ ಅಂತೂ ಮಳೆ ಜಾಸ್ತಿ ಇತ್ತು. ಮೊದಲನೇ ಸಲ ಆದಷ್ಟು ಮಳೆ ಇಲ್ದೋದಾಗ ನಾವು ಜೂನ್ ಫಸ್ಟ್ ವೀಕ್ದಲ್ಲೇ ಹೊಡ್ಸ್ಕೊಂಡಿದ್ವಿ. ಆಮೇಲೆ ಮತ್ತೆ ಮಳೆ ಸಿಕ್ಕಿದೆ ಬಹಳಷ್ಟು ಸಲ ಹೊಡಬೇಕಾದ್ರೆ. ಆದ್ರೂ ಕೂಡ ಬೋರ್ಡೋ ಮಿಕ್ಸ್ಚರ್ ನಾವೇ ಅವರಿಗೆ ಹೋಗಿ ಹೇಗೆ ತಯಾರು ಮಾಡಬೇಕು ಅಂತ ಹೇಳೋದನ್ನ ತೋರಿಸಿ ಅಲ್ಲಿಂದ ಅದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದನ್ನ 3 ಸಲ ನಾವು ಈ ವರ್ಷ ಬೋರ್ಡೋ ಮಿಕ್ಸ್ಚರ್ನ ಸ್ಪ್ರೇ ಮಾಡಿಸಿ ಎಲೆಗೆ ಮತ್ತೆ ಕೊನೆಗೆ. ಆಮೇಲೆ ಸೆಪ್ಟೆಂಬರ್ದಲ್ಲಿ ನಾವು ಅದಕ್ಕೆ ಈ ಮತ್ತೆ ಸ್ಪ್ರೆಡ್ ಆಗಿದೆ ಬರ್ತಾ ಇತ್ತು. ನಿಮ್ಗೆ ಗೊತ್ತಿದೆ ಸೆಪ್ಟೆಂಬರ್ದಲ್ಲಿ ಇದು ಈ ರೋಗ ಯಾವಾಗಲೂ ಹಾಗೆ ಸ್ವಲ್ಪ ಮಳೆ ಕಡಿಮೆ ಆಗಿ ನಾವು ಇದನ್ನ ಆಲ್ರೆಡಿ ಟೆಸ್ಟ್ ಮಾಡಿದ್ದೇವೆ, ಎಷ್ಟು ಟೆಂಪರೇಚರ್ ಅದಕ್ಕೆ ಬೇಕು, ಎಷ್ಟು ಟೆಂಪರೇಚರ್ ಅಲ್ಲಿ ಇದು ಹಾಗಾಗುತ್ತೆ. ಈಗ ಫೈಟೋಪ್ತರಕ್ಕಾದ್ರೆ ಮತ್ತು ಸ್ವಲ್ಪ 20-21 ಡಿಗ್ರಿಗೆ ಬೇಕು, ಇದಕ್ಕಾದ್ರೆ 25ಕ್ಕಿಂತ ಮೇಲೆ ಇದ್ರು ಇದು ಮಲ್ಟಿಪ್ಲೈ ಆಗ್ತಾ ಇರ್ತದೆ ಈ ಶಿಲೀಂಧ್ರ. ಸೊ ಹಾಗಾಗಿ ಅದನ್ನು ನೋಡಿಕೊಂಡು ನಾವು ನೋಡ್ತಾ ಇದ್ವಿ, ಅದು ಸೆಪ್ಟೆಂಬರ್ದಲ್ಲಿ ಜಾಸ್ತಿ ಆಗ್ತದೆ. ಈ ಮಳೆ ಸ್ವಲ್ಪ ಬಿಸಿಲು ಬಂದಾಗ ಈ ರೋಗದ ಹರಡುವಿಕೆ ಎಲ್ಲ ಜಾಸ್ತಿ ಆಗ್ತಾ ಇತ್ತು. ಆವಾಗ ನಮ್ಮಲ್ಲೂ ನಾವು ತಗೊಂಡಿರ್ತಕ್ಕಂಥ ತೋಟದಲ್ಲೂ ಕೂಡ ಸ್ವಲ್ಪ ಕಾಣ್ ಬರ್ತಾ ಇತ್ತು, ಮತ್ತೆ ಸ್ಪ್ರೆಡ್ ಆಗ್ತಾ ಇತ್ತು. ಸೊ ಹಾಗಾಗಿ ಆ ತೋಟಗಳಲ್ಲಿ ನಾವು ಆವಾಗ ಈ ಪ್ರೊಪಿಕೆನಾಜೋಲ್ ಟಿಲ್ಟ್ ಅನ್ನ ರೆಕಮೆಂಡ್ ಮಾಡಿದ್ದಿತ್ತು. ನಮ್ದು ಟಿಲ್ಟ್ ಅಂತ ಹೇಳ್ತೀವಿ, ಪ್ರೊಪಿಕೆನಾಜೋಲ್ 25 EC ಅಂತ ಹೇಳಿ ಅದನ್ನ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಅದನ್ನು ಎಲ್ಲ ಕಡೆ ಸ್ಪ್ರೇ ಮಾಡಿಸಿದೀವಿ. ಅದಾಗಿ 25 ದಿನ ಬಿಟ್ಟು ಮತ್ತೆ ಈ ಪ್ರೊಪಿನೆಬ್ ಅಂತ ಹೇಳಿ ಬರ್ತದೆ ಮತ್ತೊಂದು, ಅದು ಕಾಂಟ್ಯಾಕ್ಟ್ ಫಂಜಿಸೈಡ್. ಇದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕ ಪ್ರೊಪಿಕೆನಾಜೋಲ್ ಅಂತ ಹೇಳುವಂಥದ್ದು. ಪ್ರೊಪಿನೆಬ್ ಹೇಳುವಂಥದ್ದು ಕಾಂಟ್ಯಾಕ್ಟ್ ಫಂಜಿಸೈಡು. ಯಾವಾಗಲೂ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳನ್ನ ಜಾಸ್ತಿಯಾಗಿ ನಾವು ಇದು ಮಾಡೋದಿಲ್ಲ. ಅದನ್ನು ಮಾಡಿದರೆ ಮತ್ತೆ ರೆಸಿಸ್ಟೆನ್ಸ್ ಬಂದ್ಬಿಡ್ತದೆ ಇದಕ್ಕೆ, ಸೇಮ್ ಕೆಮಿಕಲ್ ಅನ್ನ ಯೂಸ್ ಮಾಡಿದರೆ. ಮತ್ತೊಂದು ಅಂದ್ರೆ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳು ಒಳಗೆ ಹೋಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಸ್ಯಗಳಲ್ಲಿ ಇದಾಗುತ್ತೆ, ಬೆಳವಣಿಗೆ ಅಥವಾ ಇದಕ್ಕೆ ಸ್ವಲ್ಪ ಇದಾಗುತ್ತೆ. ಹಾಗಾಗಿ ಅದನ್ನು ಕಂಟಿನ್ಯೂಸ್ ಯೂಸ್ ಮಾಡೋದು ಬೇಡ. ಸ್ವಲ್ಪ ಜಾಸ್ತಿ ಡೋಸೇಜ್ ಹೊಡೆದು ಬಿಟ್ರೆ ಇವ್ರು 1 ml ಹೇಳಿದ್ರೆ ಉಪಯೋಗ ಇಲ್ಲ, ನಾನು 4 ml ಹಾಕಿ ಹೊಡೆದ್ರೆ ಎಲ್ಲ ಕಂಟ್ರೋಲ್ ಆಗ್ಬಿಡ್ಬೋದು ಅಂತ ಹೇಳಿ ಹಾಗೆ ಮಾಡೋದು ಬೇಡ. ಯಾಕೆ ಅಂತಂದ್ರೆ ಈ ಅಜೋಲ್ ಫಂಜಿಸೈಡ್ ನೀವು ನೋಡಿರ್ಬೇಕು, ಅದ್ರೂ ಕೂಡ ಅವಕ್ಕೆ ಪ್ಲಾಂಟ್ ರಿಟಾರ್ಡೆಂಟ್ ಇದು ಇದೆ. ಹೈಯೆಸ್ಟ್ ಡೋಸೇಜ್ ಆಗ್ಬಿಟ್ರೆ ಪ್ಲಾಂಟ್ ಅನ್ನ ಗ್ರೋತ್ ಅನ್ನು ರಿಟಾರ್ಡ್ ಮಾಡ್ತದೆ. ಸೊ ಹಾಗಾಗಿ ಆದಷ್ಟು ಅದನ್ನ ರಿಪೀಟ್ ಆಗಿ ಯೂಸ್ ಮಾಡಬೇಡಿ. ಮತ್ತೆ ಆದಷ್ಟು ಹೇಳಿದಷ್ಟು 1 ml ಎಷ್ಟು ಹೇಳಿದೆವು ಅಷ್ಟನ್ನೇ ಮಾಡ್ಕೊಳ್ಳಿ, ಜಾಸ್ತಿಯನ್ನು ಉಪಯೋಗಿಸೋದು ಬೇಡ. ಮತ್ತೆ ರಿಪೀಟ್ ಆಗಿ ಅದನ್ನೇ ಹೊಡ್ತಾ ಇರೋದು ಬೇಡ. ಇವತ್ತು ನಮಗಲ್ಲಿ 2 ಜಸ್ಟ್ ಇದೆ, ಅದಕ್ಕೆ ಬೋರ್ಡೋ ಮಿಕ್ಸ್ಚರ್ ಹೊಡ್ಕೊಂಡ್ರೆ ಸಾಕು. ನೀವು ನಮ್ಮಲ್ಲಿ ಜಸ್ಟ್ ಸ್ಟಾರ್ಟ್ ಆಗಿದೆ ಅನ್ನುವಾಗ ನೀವು ಬೋರ್ಡೋ ಮಿಕ್ಸ್ಚರ್ ಹೊಡ್ಕೊಂಡು ನೀವು ಎಲ್ಲಿ ರಿಕ್ವೆಂಟ್ ಆಗಿ ಅದನ್ನ ನೋಡಿ ಬರ್ತಾ ಇದ್ದದನ್ನ ಕಟ್ ಮಾಡಿ ಹೊರಗಡೆಯಿಂದ ಹಾಕೊಳ್ತಾ ಇದ್ರೆ ಡೆಫಿನೆಟ್ಲಿ ಅದರೊಳಗೆ ನೀವು ಮ್ಯಾನೇಜ್ ಮಾಡ್ಕೋಬಹುದು. ಆದ್ರೆ ಎಲ್ಲಿ ಆಲ್ರೆಡಿ ಉಲ್ಬಣಗೊಂಡ್ಬಿಟ್ಟಿದೆ ಅಂತ ತೋಟದಲ್ಲಿ ಆದಷ್ಟು ನಾವು ಈ ಪ್ರೊಪಿಕೊನಾಜೋಲ್ ಅನ್ನ ಸೆಪ್ಟೆಂಬರ್ದಲ್ಲಿ ಹೊಡೆದು ಮತ್ತೆ ಒಂದು 20-25 ದಿನದ ಒಳಗಡೆ ಈ ಪ್ರೊಪಿನೆಬ್ ಅನ್ನ ಸ್ಪ್ರೇ ಮಾಡಿದೀವಿ, ನಮ್ಮಲ್ಲಿ ಕೊಟ್ಟಿದ್ದೀವಿ. ಅದ ನಂತರ ಕೆಲವೊಮ್ಮೆ ಡಿಸೆಂಬರ್ದಲ್ಲೂ ಮಳೆ ಬರ್ತಾ ಇದೆ. ಈಗ ನಮ್ಮಲ್ಲಿ ಸಿರ್ಸಿಯಲ್ಲಿ ಲಾಸ್ಟ್ ಮಂತ್ ಎಲ್ಲ ಸಡನ್ ಆಗಿ ಮಳೆ ಬಂದ್ಬಿಟ್ಟಿತ್ತು. ಡಿಸೆಂಬರ್ದಲ್ಲಿ ಫುಲ್ಲು ಇಬ್ಬನಿ ಬೀಳ್ತಾ ಇರ್ತದೆ, ನಮ್ಮ ತೋಟದಲ್ಲಿ ಸ್ಪ್ರೆಡ್ ಆಗ್ತಾನೆ ಇರ್ತದೆ ಈ ರೋಗ. ಸೊ ಆವಾಗ ನಮಗೆ ಮತ್ತೆ ಬಿಸಿಲು ಇಲ್ಲ, ಕಡಿಮೆ ಆಗ್ತಾ ಇದೆ, ಇದು ಮತ್ತೆ ಸ್ಪ್ರೆಡ್ ಆಗ್ತಾ ಇದೆ ಅಂದಾಗ ಟೆಬುಕೊನಾಜೋಲ್ ಮತ್ತೆ ಪ್ರೊಪಿಕೊನಾಜೋಲ್ ಬೇಡ, ಟೆಬುಕೊನಾಜೋಲ್ ಅನ್ನು ಹಿಡಿದಿದ್ದೀವಿ. ಟೆಬುಕೊನಾಜೋಲ್ ಕೂಡ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಅದನ್ನ ಸ್ಪ್ರೇ ಮಾಡಿ ಅಂತ ಹೇಳಿ ಕೆಲವೊಂದನ್ನು ಮಾಡಿದ್ದೇವೆ. ಯಾಕೆ ಈ ವರ್ಷ ಏನಾಗಿದೆ 3 ಸ್ಪ್ರೇ ಹೋಗಿದೆ, ನೀವು 4 ಸ್ಪ್ರೇವರೆಗೂ ಕೆಲವೊಂದು ಜನರು ಮಾಡಿದ್ದಾರೆ. ನಾವು 3 ಸ್ಪ್ರೇ ಮಾಡ್ತಾ ಇದ್ರು ಕೂಡ ನಮ್ಮ ರೈತರು ಅವರು ಕೆಲವೊಂದು ಇದ್ರೊಳಗೆ 4 ಸ್ಪ್ರೇನೂ ಕೊಡಿದ್ದಾರೆ ಬೋರ್ಡೋ ಮಿಕ್ಸ್ಚರ್ನಿ. ಕೊಳೆ ಜಾಸ್ತಿ, ಮಳೆ ಜಾಸ್ತಿ ಆಗಿರೋದ್ರಿಂದ, ಕಂಟಿನ್ಯೂಸ್ ಆಗಿರೋದ್ರಿಂದ. ಸೊ ಹಾಗಾಗಿ ನಂತರ ಇದು ಸ್ವಲ್ಪ ಲೇಟ್ ಆಗಿದೆ. ನಾವು ಡಿಸೆಂಬರ್ ಅಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ, ಕೆಲವು ಜನ ಜನವರಿಯಲ್ಲೂ ಕೂಡ ಅಪ್ ಟು ಡಿಸೆಂಬರ್ವರೆಗೆ ಇದನ್ನ ಕೊಡ್ತಾ ಇದ್ದಾರೆ ಟೆಬುಕೊನಾಜೋಲ್ ಅನ್ನ. ಟೆಬುಕೊನಾಜೋಲ್ ಕೊಡ್ಬೇಕಾದ್ರೆ ಈಗ ನಾವು ಹೇಳಿದ್ವಿ, ಕೆಲವು ಕಡೆ ಇದ್ರೆ ಈ ಒಂದು ಸಿಂಗಾರ ಒಣಗುವಂತಹ ರೋಗ ಬರುವಂತದ್ದು ಇದೆ ಬಹಳ ಕಡೆ. ಸೊ ಯಾಕೆಂತಂದ್ರೆ ಈ ಕೊಲೆಟೋಟ್ರೈಕಮ್ ನಮ್ಗೆ ಗೊತ್ತಿದೆ, ಸಿಂಗಾರಕ್ಕೆ ಅಟ್ಯಾಕ್ ಮಾಡ್ತದೆ, ನಮ್ಮ ಅಡಿಕೆ ಗೊನೆಗೂ ಅಟ್ಯಾಕ್ ಮಾಡ್ತದೆ, ಆ ಒಂದು ಜಿಂಗಿಗೆ ಅಟ್ಯಾಕ್ ಮಾಡ್ತದೆ, ಕೆಳಗಡೆ ಇರುತ್ತೆ ಹಾಳೆ ಮೇಲೆ ಬರ್ತದೆ, ಎಲ್ಲ ಕಡೆ ಬರ್ತಾ ಇದೆ, ಯಾವುದಕ್ಕೂ ಬರ್ತಿಲ್ಲ. ಈ ಒಂದು ನಾವು ಹೊಡೆದಿರ್ತಕ್ಕಂಥ ಬೋರ್ಡೋ ಮಿಕ್ಸ್ಚರ್ ಹೊಡೆದಿರ್ತಕ್ಕಂಥ ಜಾಗದಲ್ಲೂ ಕೂಡ ಇದು ಬಂದಿದೆ. ನಾವು ಡೆಮಾನ್ಸ್ಟ್ರೇಷನ್ 3 ಸ್ಪ್ರೇ ಕೊಟ್ಟಿದ್ದೇವೆ ಈ ವರ್ಷ ಅವ್ರ ತೋಟದಲ್ಲಿ, ಅದೇ ತೋಟದಲ್ಲಿ ಕೆಲವೊಂದು ಕೊನೆಗಳ ಮೇಲೆ ಕೊಲೆಟೋಟ್ರೈಕಮ್ ಇದಿದೆ. ನಮ್ಗೆ ಅದಷ್ಟೇ ಆಯ್ತು, ಯಾಕೆ ಬೋರ್ಡೋ ಮಿಕ್ಸ್ಚರ್ ಕಂಟಿನ್ಯೂಸ್ ಹೊಡೆದ್ರು ಬಂದಿದೆಯಲ್ಲ ಅಂತ ಹೇಳಿ ಈಗ ಅದನ್ನು ಕೂಡ ಕಲ್ಚರ್ ಮಾಡಿ ಅದರ ರೆಸಿಸ್ಟೆನ್ಸ್ ಬಂದಿದೆ. ಹಾಗಾದ್ರೆ ಬೋರ್ಡೋ ಮಿಕ್ಸ್ಚರಿಗೆ
ಯಾಕೆ ಇದು ಹಿಂಗಾಗ್ತಾ ಇದೆ, ಯಾಕೆ ಮತ್ತೆ ಬರ್ತದೆ ಅದು ನೋಡಿದಾಗ ರೆಜಿಸ್ಟೆನ್ಷನ್ ಇಲ್ಲ. ಲ್ಯಾಬೊರೇಟರಿ ನೋಡಿದಾಗ ಅದಕ್ಕೂ ಕೂಡ ಯಾವುದೇ ಬೇರೆ ಸ್ಪೀಸೀಸ್ ಇದೆಯೋ ಅಂತ ಹೇಳಿ ಈಗ ಅದನ್ನು ಕೂಡ ನಮ್ಮ ಅಲ್ಲಿ ಕೆಲಸ ಮಾಡಿ ನಮ್ಮ ರಿಸರ್ಚ್ ಅಸೋಸಿಯೇಟ್ಸ್ ಎಲ್ಲ ಇದ್ದಾರೆ. ಈಗ ಅವರು ಅದನ್ನು ತಗೊಬಂದು ಅದನ್ನು ಹೇಳಿದ್ದೀನಿ, ಅದನ್ನು ಕಂಪ್ಲೀಟ್ ಐಸೋಲೇಟ್ ಮಾಡಿ ಅದರಿಂದ ಜೆನೆಟಿಕ್ ಇದನ್ನು ನೋಡಿ ವೆದರ್ ಎನಿ ಮ್ಯೂಟೇಟ್ ಆಗಿದೆ ಅದು. ಯಾಕೆ ಅಂತಂದ್ರೆ ನಾವು ಅಷ್ಟು ಶಿಲೀಂಧ್ರನಾಶಕವನ್ನು ಬೋರ್ಡೋ ಮಿಕ್ಸರ್ 4 ಸಲ ಹೊಡೆದಲ್ಲೂ ಕೂಡ ಅದು ಆ ಕಾಯಿ ಮೇಲೆ ಮತ್ತೆ ಇನ್ನು ಆ ಚುಕ್ಕೆ ಇದೆ, ಕೆಲವೊಂದು ಕಡೆ ಬರ್ತಾ ಇದೆ, ಅಲ್ಲೆಲ್ಲ ಬಂದಿತ್ತು. ಸೊ ಅದಕ್ಕಾಗಿ ಆ ಕಾಯಿಕ ಮೇಲೆ ಬಂದಿರತಕ್ಕ ಚುಕ್ಕೆಯನ್ನು ಕೂಡ ನಾವು ತಂದು ಅದನ್ನು ಈಗ ಮತ್ತೆ ಆ ಫಂಗಸ್ ಅನ್ನು ಕಲ್ಚರ್ ಮಾಡಿ ಅದನ್ನು ನೋಡ್ತಾ ಇದ್ದೇವೆ, ಅದರಲ್ಲಿ ಏನೇನು ಮತ್ತೆ ಚೇಂಜ್ ಆಗಿದೆಯೋ, ಯಾಕೆ ಅದು ಬಂದಿತ್ತು ಅಂತ ಹೇಳಿ. ಆಮೇಲೆ ಅಫ್ಕೋರ್ಸ್ ಈಗ ಪ್ರೊಪಿಕೆನಜೋಲ್ ಹೊಡೆದ ಮೇಲೆ ಕಂಪ್ಲೀಟ್ ಎಲ್ಲ ಒಂದು ಸಲ ಮೇಲ್ಗಡೆ ಎಲೆಗೆಲ್ಲ ಹೋಗಿಲ್ಲ. ಈಗ ಒಂದು ರೀತಿಯಲ್ಲಿ ಇವನ್ ರೈತರು ಕೂಡ ನಮಗೆ ನಿಮಗೆ ಬೇಕಾದ್ರೆ ಅಲ್ಲಿ ಅವರು ರೈತರಿದ್ದನ್ನು ಕೊಡ್ತೇನೆ, ನೀವು ಆ ಕಡೆ ಹೋದ್ರೆ ಕೇಳ್ಕೊಳ್ಳಿ. ಆ ರೈತರಲ್ಲಿ ಅವರಿಗೆ ಒಂದ್ ರೀತಿ ಅವರೇ ಹೇಳ್ತಾ ಇದ್ರು, ಸರ್ ನಮಗೆ ಅಷ್ಟೊಂದು ಬಾಗಿಲ್ಲ, ನಾನು ಹೇಳಿದ್ದೇನೆ ಅಷ್ಟೊಂದು ನಮ್ಮ ಡಿಸೀಸ್ ಇಂಡೆಕ್ಸ್ ಅನ್ನು ನೋಡಿದಾಗ ಏನು ಅದೇನು ಸ್ವಲ್ಪ ಮಟ್ಟಿಗೆ ಇದಿರ್ಬೋದು ಅಂತ ಕಡಿಮೆ ಆಗಿಲ್ಲ. ಆದ್ರೆ ರೈತರೇ ಏನೋ ಒಂದ್ ರೀತಿ ಅವರಿಗೆ ಉತ್ಸಾಹ ಬಂದಿದೆ. ಓಕೆ ಸರ್, ಯಾಕೆಂತಂದ್ರೆ ನಾವು ಕೇವಲ ಇದೊಂದೇ ಅಲ್ಲ, ನಾವು ಮಣ್ಣನ್ನ ಸೆಪ್ಟೆಂಬರ್ ಇದರೊಳಗೆ ಮಣ್ಣನ್ನ ಎಲ್ಲ ರೈತರಿದ್ದು ಅಲ್ಲಿ ಒಂದು ಕ್ಲಸ್ಟರ್ ಮಾಡಿದ್ದೇವೆ ನಾವು. ಆ ಕ್ಲಸ್ಟರ್ ಅಲ್ಲಿ ಸುಮಾರು ಒಂದು 10-11 ರೈತರಿದ್ದಾರೆ. ಅವರ ತೋಟಗಳಲ್ಲಿ ಪ್ರತಿಯೊಬ್ಬರ ತೋಟದ ಮಣ್ಣನ್ನು ತಗೊಂಡು ಹೋಗಿ ಅದನ್ನ ಪರೀಕ್ಷೆ ಮಾಡಿಸಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವ್ರು ಯಾವ ನ್ಯೂಟ್ರಿಯೆಂಟ್ ಅನ್ನ ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು ಅದನ್ನ ಅಂದ್ರೆ ಕರೆಕ್ಟ್ ಆಗಿ ಅದೇ ರೀತಿಯಾಗಿ ಇದನ್ನ ಅಪ್ಲೈ ಮಾಡಿದ್ದೇವೆ. ಅದನ್ನ ಅಪ್ಲೈ ಮಾಡಿ ಮತ್ತೆ ಕೇವಲ NPK ಒಂದೇ ಅಲ್ಲ, ಬೋರಾನು, ಜಿಂಕು ಇದು ಅಷ್ಟು ಕೂಡ ಅದನ್ನ ಅಪ್ಲೈ ಮಾಡಿದೆ. ಮತ್ತೆ ಇದು ಸುಣ್ಣ ಹಾಕೊಂಡು ಫಸ್ಟ್ pH ಅನ್ನ ಇದು ಮಾಡ್ಕೊಂಡಿದ್ದು ಎಲ್ಲ ಮಾಡಿದೀವಿ. ಎಲ್ಲೆಲ್ಲಿ ಯಾರ್ಯಾರು ಕೆಲವೊಂದು ತೋಟದಲ್ಲಿ ಪೊಟ್ಯಾಶ್ ಸರಿಯಾಗೇ ಇತ್ತು, ಡೆಮಾನ್ಸ್ಟ್ರೇಷನ್ ಮಾಡಿದ್ದಾರೆ. ಯಾಕೆಂತಂದ್ರೆ ಅವರು ಚೆನ್ನಾಗಿ ಹಾಕ್ತಾ ಇದ್ದಾರೆ ಲಾಸ್ಟ್ 2 ವರ್ಷದಿಂದ. ಸೊ ಅದಾಗಿದ್ರೆ ಅಲ್ಲಿ ಪೊಟ್ಯಾಶ್ ಎಷ್ಟು ಬೇಕೋ ಅಷ್ಟನ್ನೇ ಕೊಟ್ಟಿದ್ದೀವಿ, ಯಾವುದಕ್ಕೆ ಜಾಸ್ತಿ ಅಂತೇಳಿ ಜನರಲ್ ಆಗಿ ಕೊಟ್ಟಿಲ್ಲ. ಪ್ರತಿ ತೋಟದಲ್ಲಿ ಆ ರೀತಿಯಾಗಿ ಕೊಟ್ಟಿದ್ದೀವಿ. ಆ ರೀತಿಯಾಗಿ ಕೊಟ್ಟಿರೋದ್ರಿಂದ ಈಗ ಒಂದು ಹಂತದಲ್ಲಿ ಬಂದಿದೆ. ಎಲ್ಲಿ ಜಾಸ್ತಿ ಇತ್ತು ಅಲ್ಲೂ ಕೂಡ ಅವರು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ, ಈ ವರ್ಷ ಸಿಂಗಾರ ಚೆನ್ನಾಗಿ ಬರ್ತಾ ಇದೆ, ಮೋಸ್ಟ್ ಪ್ರೊಬೆಬಲಿ ಈ ವರ್ಷ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ಡಿಸೀಸ್ ಇಂಡೆಕ್ಸ್ ಅನ್ನು ನಾವು ನಮ್ಮ ಸೈಂಟಿಫಿಕ್ ಆಗಿ ನಮ್ಮ ಇವರು ರೆಕಾರ್ಡ್ ಮಾಡಿದ್ರಲ್ಲಿ ಬಹಳ ಕಡಿಮೆ ಅನಿಸೋದಿಲ್ಲ. ಡಿಸೀಸ್ ಇಂಡೆಕ್ಸ್ ಬಂದಿದೆ, ಯಾಕೆಂದ್ರೆ ಕೆಳಗಡೆ ಎಲೆಗಳಲ್ಲಿ ಎತ್ತರದ ಮರದಲ್ಲಿ ನಾವು ಕಂಪ್ಲೀಟ್ ತೆಗಿಲಿಕ್ಕೆ ಆಗಿಲ್ಲ ಬಂದಿರೋದು. ಆಮೇಲೆ ಮತ್ತೊಂದು ಅಂದ್ರೆ ಒಮ್ಮೆ ಚುಕ್ಕೆ ಬಂದಿದ್ದಿದ್ರೆ ನಾವು ಏನೇ ಪ್ರೊಪಿಕೆನಾಜೋಲ್ ಹೊಡಿರಿ, ಟೆಬೆಕೊನಾಜೋಲ್ ಹೊಡಿರಿ, ಬೇರೆ ಯಾವುದೇ ಫಂಜಿಸೈಡ್ ಹೊಡೆದು ಆ ಚುಕ್ಕೆ ಬಂದಿರೋದು ಹಾಗೆ ಆ ಎಲೆ ಮತ್ತೆ ಅಲ್ಲಿ ಇಂಪ್ರೂವ್ ಆಗೋದಿಲ್ಲ. ಅದನ್ನು ಕಳೆದು ಹಾಕದೆ ಅದು ಇದ್ದಿದ್ದು ಹಾಗೆ ಇರುತ್ತದೆ, ಅದು ಕಂಪ್ಲೀಟ್ ಕ್ಲಿಯರ್ ಆಗೋದಿಲ್ಲ. ಆ ಚುಕ್ಕೆ ಬಂದಿದ್ದಲ್ಲೇ ಇರ್ತದೆ. ಚುಕ್ಕೆ ಬಂದು ಹಾಳಾಗಿರೋದು ಒಂದ್ಸಲ ಯಾವುದೇ ಪ್ಲಾಂಟ್ ಅಲ್ಲಿ ಒಂದು ರೋಗ ಬಂದು ಒಂದು ಟಿಶ್ಯೂ ಹಾಳಾಯ್ತು ಅಂದ್ರೆ ಅದು ಆ ಟಿಶ್ಯೂ ಮತ್ತೆ ಗ್ರೋತ್ ಆಗೋದಿಲ್ಲ, ಆ ಟಿಶ್ಯೂ ಅಲ್ಲಿ ಗ್ರೋತ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದಿಷ್ಟು ಪ್ರಿವೆಂಟಿವ್ ಇಸ್ ಬೆಟರ್. ಆದ್ರೆ ಪ್ರಿವೆನ್ಷನ್ನಿಗೂ ಕೂಡ ಯಾವುದೇ ಒಂದು ಕಂಪ್ಲೀಟ್ ಇದಾಗೋದಿಲ್ಲ. ಯಾಕೆಂತಂದ್ರೆ ಈ ಒಂದು ಇದರಲ್ಲಿ ಅಂಡರ್ಸ್ಟ್ ರೆಸಿಸ್ಟೆನ್ಸ್ ಕೂಡ ನಾವು ಈಗ ಟ್ರೈ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಜರ್ಮ್ ಪ್ಲಾಸಮ್ ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು ಬೇರೆ ಬೇರೆ ವಿಧದ ಅರೆಕಾ ಕೆಟಾಚುದಲ್ಲಾಗಲಿ ಅಥವಾ ಬೇರೆ ಇದರಲ್ಲಿ ಅದನ್ನು ಟೆಸ್ಟ್ ಮಾಡಿದ್ರು ಕೂಡ ಯಾವುದೇ ಜರ್ಮ್ ಪ್ಲಾಸಮ್ ಅಲ್ಲೂ ಕಂಪ್ಲೀಟ್ ಆಗಿ ರೆಸಿಸ್ಟೆನ್ಸ್ ಇರೋದು ಸಿಗ್ತಾ ಇಲ್ಲ. ಇನ್ನು ಅದರದ್ದು ಯಾವುದೇ ಇದಕ್ಕೂ ರೆಸಿಸ್ಟೆನ್ಸ್ ಇಲ್ಲ. ಅದು ಕೇವಲ ಎನ್ವಿರಾನ್ಮೆಂಟಲ್ಲಿ ಸಮ್ ಏರಿಯಾದಲ್ಲಿ ಸರ್ ನಮ್ಮ ತೋಟದಲ್ಲಿ ಮಾತ್ರ ಇಲ್ಲಲ್ಲ, ಪಕ್ಕದ ತೋಟದಲ್ಲಿ ಇದೆ, ಪಕ್ಕದ ತೋಟದಲ್ಲಿ ಇಲ್ಲ, ಇಲ್ಲಿ ಕೂಡ ಇದೆ. ಹೀಗೆ ಅದನ್ನು ಕೂಡ ನ್ಯೂಟ್ರಿಯೆಂಟ್ ಆಗಿ ಅದನ್ನು ಕೂಡ, ಯಾಕೆಂತಂದ್ರೆ ಮಣ್ಣಿನಲ್ಲಿ ಕೆಲವೊಮ್ಮೆ ನ್ಯೂಟ್ರಿಯೆಂಟ್ ಎಲ್ಲ ಅಪ್ಲೈ ಮಾಡಿರ್ತಾರೆ, ಅದು ಗಿಡಕ್ಕೆ ಹೋಗಿರೋದಿಲ್ಲ. ಕೆಳಗಡೆ ಡ್ರೈನೇಜ್ ಪ್ರಾಬ್ಲಮ್ ಇರ್ಬೋದು, ಮಣ್ಣಿನ ಪ್ರಾಬ್ಲಮ್ ಇರ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ಆ ರೀತಿಯಾಗಿ ಕಂಪ್ಲೀಟ್ ಆಗಿ ಮಾಡಿಕೊಂಡ್ರೆ ನಾವು ಒಂದು ಹಂತದಲ್ಲಿ ಇಡ್ಬೋದು. ಈಗ ಹೋದದೆಲ್ಲ ಅದನ್ನ ಕೂಡ ನಾವು ಬಂದರೂ ಕೂಡ ರೋಗ ಇದ್ದೇ ಇರ್ತದೆ, ರೋಗ ಕಂಪ್ಲೀಟ್ ಎಲಿಮಿನೇಷನ್ ಆಗ್ತದೆ ಅಂತ ಹೇಳೋದಿಲ್ಲ, ಯಾಕಂದ್ರೆ ರೋಗಾಣು ಮತ್ತೆ ಬರ್ತಾನೆ ಇರ್ತದೆ. ಆದ್ರೆ ಸ್ವಲ್ಪ ಈಗ ಆ ಒಂದು ಸಿಸ್ಟಮ್ನಲ್ಲಿ ಅದನ್ನ ನಾವು ಒಂದು ಹಂತದಲ್ಲಿ ಇಟ್ಟು ನಮ್ಮ ಈಲ್ಡ್ ಲೆವೆಲ್ ಬಹಳ ಕಡಿಮೆ ಆಗ್ಬೇಕಾದ್ರು. ಈ ವರ್ಷ ಈಲ್ಡ್ ಲೆವೆಲ್ ಬಹಳಷ್ಟು ಕಡಿಮೆ ಆಗಿದೆ. ಬೆಲೆ ಚುಕ್ಕೆ ರೋಗದಲ್ಲಿ ಒಂದೇ ಅಲ್ಲ, ಫೈಟಾಪ್ತರನು ಬಂದಿತ್ತು. ಮತ್ತೆ ಓವರ್ ಆಲ್ ಇದರೊಳಗೆ ಈ ವರ್ಷ ಕಂಪ್ಲೀಟ್ ಕಡಿಮೆ ಇದ್ದಿದೆ. ನಿನ್ನೆ ಕೂಡ ನಾನು ಸಿರಿಸಿ ಒಂದು ಏರಿಯಾಕ್ಕೆ ಹೋದಾಗ ಕೂಡ ಅಲ್ಲಿ ಅವರು ಹೇಳ್ತಾ ಇದ್ರು, ನಂದು 8 ಕ್ವಿಂಟಲ್, ಪಾಪ ಅವ್ರು ಸಣ್ಣವರು ರೈತರು, ಬರೀ 8 ರಿಂದ 9 ಕ್ವಿಂಟಲ್ ಆಗ್ತಿತ್ತಂತೆ. ಈ ವರ್ಷ ಸರ್ ನಾನು ತೋರಿಸ್ತಾ ಇದ್ರೆ ಅವ್ರಿಗೆ ತೋಟಕ್ಕೆ ಹೋಗಿದ್ವಿ, ನಮ್ಮಲ್ಲಿ ಬರೀ 2 ಕ್ವಿಂಟಲ್ ಆಗಿದೆ ಇದು ಅಂತ ಹೇಳಿದ್ರು, ತೋರಿಸಿದ್ರು. 2 ಕ್ವಿಂಟಲ್ ನಾವು ಸಂಭಾವನೆ ಕೊಡ್ತಿದ್ವಿ ಎಲ್ಲರಿಗೂ, ಅಂಥದ್ರಲ್ಲಿ ಈಗ ವರ್ಷ ನಮ್ಗೆ ಇರೋದೇ 2 ಕ್ವಿಂಟಲ್ ಅಷ್ಟೇ ಬರ್ತಾ ಇದೆ ಅಂತ ಹೇಳಿದ್ರು. ಬಹಳ ಇದಾಯ್ತು. ಆವಾಗ ಕೇಳಿದೆ, ಏನು ಎಲೆ ಚುಕ್ಕೆ ರೋಗ ಬಂದು ಹೋಗ್ಬಿಟ್ಟಿದೆ, ಹಾಗಾದ್ರೆ ಏನಾಯ್ತು ತೋಟ ನೋಡ್ತೀವಿ ನಾನು ಅಂದೆ. ಇಲ್ಲ ಸರ್, ನಮ್ಮಲ್ಲಿ ಎಲೆ ಚುಕ್ಕೆ ರೋಗ ಏನು ಅಂತ ಏನೂ ಆಗಿಲ್ಲ, ಆಮೇಲೆ ಇದು ಆಗಿಲ್ಲ, ಕೊಳೆ ರೋಗ ಬಂದಿತ್ತ, ಹಾಗಾದ್ರೆ ಕೊಳೆ ರೋಗ ಬಂದು ಹೋಯ್ತಾ? ಇಲ್ಲ ಸರ್, ಕೊಳೆ ರೋಗನೂ ಬಂದಿಲ್ಲ ಅಂತಂದು ಅವರು ಹೇಳ್ತಾ ಇದ್ರು. ನಮ್ಮಲ್ಲಿ ಮೇ ತಿಂಗಳಲ್ಲಿ ಇದೆಲ್ಲ ಉದುರಿ ಹೋಗ್ಬಿಟ್ಟಿತ್ತು ಈ ವರ್ಷ, ಬಹಳಷ್ಟು ಇದಾಗಿದ್ದು. ಏಪ್ರಿಲ್ ಮೇ ಟೈಮಲ್ಲಿ ಬಹಳಷ್ಟು ಉದುರಿ ಹೋಗ್ಬಿಟ್ಟಿದೆ. ಆ ಟೈಮಲ್ಲಿ ಆಗಿತ್ತು, ಇದಾಗಿದೆ. ಉಳಿದಿದ್ದಲ್ಲ, ಯಾಕಂದ್ರೆ ಅವ್ರು ಸ್ವಂತ ಸಣ್ಣ ಜಮೀನು ಅವರಿದ್ದು, ಅವರೇ ಮಾಡ್ಕೊಳ್ಳೋರು. ಅವರು ಗೋಪಾಲ್ ಗೌಡ್ರು ಅಂತ ಹೇಳಿ ಸಿರಿಸೇತ್ರೆ ಹುಣಸೆಕೊಪ್ಪದವರು, ಅವರು ಹೇಳಿದ್ರು ನಾವೇ ಮಾಡ್ಕೊಂಡಿದ್ದು ಸರ್, ಎಲ್ಲ ಚೆನ್ನಾಗಿ ಮುದ್ದೆಲ್ಲ ಹೊಡೆದು ಕೊಳೆ ರೋಗ ಏನು ಬಂದಿಲ್ಲ, ಮತ್ತೆ ಇದು ಬಂದಿಲ್ಲ ನಮ್ಮಲ್ಲಿ. ಆದ್ರೆ ಈಲ್ಡು ಬಹಳ ಕಡಿಮೆ ಆಯ್ತು ಈ ವರ್ಷ ಅಂತೇಳಿ ಹೇಳಿದ್ರು. ಹಾಗಾಗಿ ಈ ವರ್ಷದ ಈಲ್ಡ್ ಅನ್ನು ನಾವು ಕೇವಲ ಎಲೆ ಚುಕ್ಕೆ ರೋಗ ಅದಕ್ಕೆ ಮಾತ್ರ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲದಕ್ಕೂ ಇದಾಗಿದೆ. ಆದ್ರೆ
ಒಂದು ಹಂತದಲ್ಲಿ ನಾವು ಈ ನಿರ್ವಹಣೆಯನ್ನು ಮಾಡಿಕೊಂಡ್ರೆ ಈ ರೀತಿಯಾಗಿ ಕಂಪ್ಲೀಟ್ ಮಣ್ಣಿನಲ್ಲಿ ಬೇಕಾದಂಥ ಪೋಷಕಾಂಶ ಕೊಟ್ಟು ಡ್ರೈನೇಜ್ ಸಿಸ್ಟಮನ್ನು ಕರೆಕ್ಟಾಗಿ ಮಾಡಿಕೊಂಡು ಇದನ್ನು ಸ್ಪ್ರೇ ಬೇಕಾದಾಗ ಕರೆಕ್ಟಾಗಿ ಟೈಮ್ಲಿ ಒಂದು ಸ್ಪ್ರೇಯನ್ನು ಕೊಟ್ಕೊಂಡು ಈಗ ನಾನು ಹೇಳಿದಾಗೆ ಅದಿಷ್ಟು ಕೊಟ್ಟಾಗ ಅದನ್ನು ಕಮ್ಯುನಿಟಿ ವೈಸ್ ಆದಷ್ಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಸ್ವಲ್ಪ ಮಟ್ಟಿಗೆ ಒಂದು ನಿರ್ವಹಣೆಯಾಗಿ ಕ್ರಮೇಣ ಇದು ಒಂದು ಹಂತದಲ್ಲಿ ಇರ್ಬೋದು. ನಮಗೆ ಈಗ ಮೊದಲು ಇತ್ತು, ಈಗ ಸುಮಾರು 72ನೇ ಇಸ್ವಿಯಲ್ಲಿ ನಾನು ಒಂದು ಪಬ್ಲಿಕೇಶನ್ ಇದೆ, ಅಲ್ಲಿ ಕೂಡ ಪಿಲ್ಲೋಸ್ಟಿಕ್ ಅದು ಎಪಿಡೆಮಿಕ್ ಆಗಿತ್ತು, ಸಿರ್ಸಿತ ಹೆಡ್ ಎಲ್ಲ ಬಹಳಷ್ಟು ಹೀಗೆ ಒಣಗಿತ್ತು. ಆವಾಗಲೂ ಕೂಡ ಕೆಲವೊಂದು ಪೇಪರ್ಗಳನ್ನು ನೋಡಿದೆ ಮಾಡಿದ್ದಾರೆ. ಆದರೆ ಆವಾಗಲೂ ಕೂಡ ಒಂದು ವರ್ಷ ಅದಾಗಿತ್ತು. ಆಮೇಲೆ ಯಾರು ಅದಕ್ಕೆ ಬದಲು ಮಾಡ್ತಿದ್ದಿಲ್ಲ. ಪಿಲ್ಲೋಸ್ಟಿಕ್ ಎಲ್ಲೋ ಕೆಲವೊಂದು ಗಾರ್ಡನ್ ಅಷ್ಟೇ ಆಗಿತ್ತು, ಇಷ್ಟೊಂದು ಪ್ರಮಾಣದಲ್ಲಿ ಆಗಿರಲಿಲ್ಲ. ಹಾಗೆ ಇದು ಕೂಡ ನನ್ನ ಅನಿಸಿದ ಮಟ್ಟಿಗೆ ಸ್ವಲ್ಪ ವರ್ಷ ಹಾಗೆ ಆಗುತ್ತೆ ಈ ಒಂದು ಇದು. ಆದರೆ ನಾವು ಮಣ್ಣು ಮತ್ತೆ ಇದನ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ, ನಿರ್ವಹಣೆ ಮಾಡಿಕೊಂಡ್ರೆ ವಾತಾವರಣದ ಆದಾಗ ಸ್ವಲ್ಪ ರೆಸಿಸ್ಟೆನ್ಸ್ ಬರ್ತದೆ. ಆದರೆ ನಿಗ್ಲೆಕ್ಟ್ ಮಾಡಿಕೊಂಡ್ರೆ ಬಹಳ ಕಷ್ಟ. ಆದಷ್ಟು ನೋಡಿ ಮಣ್ಣಿನಲ್ಲಿ ಪೋಷಕಾಂಶ ಮತ್ತೆ ಯಾವ ರೀತಿ ನೀವು ಆರ್ಗ್ಯಾನಿಕ್ ಮಾಡಿ ಅಥವಾ ಇನ್ಆರ್ಗ್ಯಾನಿಕ್ ಮಾಡಿ, ಬಟ್ ಅದು ಕರೆಕ್ಟಾಗಿ ನಿಮ್ಮಲ್ಲಿ ಪೋಷಕಾಂಶಗಳನ್ನ ಟೆಸ್ಟ್ ಮಾಡಿಸ್ಕೊಳ್ಳಿ. ಅದಕ್ಕೆ ಮರಕ್ಕೆ ಬೇಕಾಗೋದು ಸಿಗ್ತಾ ಇದೆಯೋ, ಮರಕ್ಕೆ ತಗೊಳ್ತಾ ಇದೆಯಲ್ಲೋ ಅಂತ ನೋಡ್ಕೋಬೇಕು ಫಸ್ಟಾಗಲಿ. ಅದು ಆಗ್ತಾ ಇದ್ದ ನೋಡ್ಕೊಂಡ್ರೆ ಅದೊಂದು ರೀತಿಯಲ್ಲಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಅದನ್ನ ಒಂದು ಹಂತದಲ್ಲಿ ಇಟ್ಕೋಬಹುದು. ಆದರೆ ಕಷ್ಟ ಆಗ್ತದೆ, ನಂಗೆ ಗೊತ್ತಿದೆ. ಯಾಕೆಂತಂದ್ರೆ ಈಗ ನಾವು ಅಷ್ಟೊಂದು ಕೆಲಸ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಇವನ್ನ ನಮ್ಮ ಮನೆಯಲ್ಲಿ ನಾನು ಹೇಳಿದ್ರು ಕೂಡ ಅಷ್ಟೊಂದು ಮಾಡಿಲ್ಲ. ನಮ್ಮ ಮನೆಯಲ್ಲೂ ಕೂಡ ರೋಗ ಬರ್ತಾ ಇದೆ, ನಮ್ಮ ಮನೆ ತೋಟದಲ್ಲೂ ಗೊತ್ತಿದೆ. ಅವರಿಗೆ ಅಷ್ಟೊಂದು ಈಗ ಮಾಡುವಂಥದ್ದು ಲೇಬರ್ಸ್ ಸಿಗೋದಿಲ್ಲ, ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಅದನ್ನ ಆದಷ್ಟು ಕೆಲವು ಜನರು, ಬಹಳಷ್ಟು ಜನರು ಮಾಡ್ಕೊಂಡಿದ್ದಾರೆ. ಅವರು ಕೂಡ ಸ್ವಲ್ಪ ಮಟ್ಟಿಗೆ ಇದಾಗ್ತಾ ಇದೆ. ಇದನ್ನ ಆದಷ್ಟು ಹತಾಶರಾಗುವಂತ ಅವಶ್ಯಕತೆ ಇಲ್ಲ, ಸ್ವಲ್ಪ ಮಟ್ಟಿಗೆ ಮಾಡಿ. ಆಮೇಲೆ ಈಗ ಇವತ್ತಿನ ಇದು ಅಂತಂದ್ರೆ ಪರ್ಯಾಯ ಮತ್ತೆ ಉಪಬೆಳೆಗಳನ್ನು ನಾವು ಹೇಗೆ ಮಾಡ್ಕೊಳ್ಬೇಕು ಅಂತ. ನಾನು ಸಣ್ಣವನಿದ್ದಾಗಿಂದ ಅಡಿಕೆ ತೋಟದಲ್ಲಿ ಇದ್ದಿದ್ದು. ನಾವೆಲ್ಲ ಅಡಿಕೆ ತೋಟ ಇಲ್ಲ ಅಂದ್ರೆ ನಾವೆಲ್ಲ ಬರೀ ಅಡಿಕೆ ತೋಟದಿಂದ ನನಗೆ ತಂದೆಯವರೆಲ್ಲ ಎಜುಕೇಶನ್ ಕೊಡಿಸಿದ್ದು. ಬಹಳಷ್ಟು ಜನರು ಇಲ್ಲಿಯೂ ಹಾಗೆ ಇರ್ಬೋದು. ನಾವೆಲ್ಲ ಇವತ್ತು ಎಜುಕೇಶನ್ ಕೊಟ್ಟು ಇದಕ್ಕೆ ಬಂದಿದ್ದೀವಿ ಅಂತಂದ್ರೆ ನಮ್ಮ ತಂದೆಯವರಿಗೆ ಅಡಿಕೆಯಲ್ಲಿ ಮಾಡಿದ್ದೆ, ಅಡಿಕೆ ತೋಟದಿಂದ. ಅಡಿಕೆ ತೋಟದಲ್ಲಿ ಯಾಕೆಂದ್ರೆ ಆದ್ರೆ ಆಗಿನ ಸಿಸ್ಟಮ್ ಹೇಗಿತ್ತಪ್ಪ ಅಂತಂದ್ರೆ ಅಡಿಕೆ ತೋಟವನ್ನು ಅವ್ರ ಕೆಲಸ ಬಿಟ್ಟರೆ ಬೇರೆ ಇರಲಿಲ್ಲ. ಅಡಿಕೆ ತೋಟದಲ್ಲಿ ಬರೀ ಅಡಿಕೆ ಒಂದೇ ಇರಲಿಲ್ಲ ಅವಾಗ. ನಮ್ಮ ಅಡಿಕೆ ತೋಟದಲ್ಲಿ ಕಾಳುಮೆಣಸು, ಯಾಲಕ್ಕಿ, ಬಾಳೆ ಇದಿಷ್ಟು ಕಾಮನ್ ಆಗಿತ್ತು. ಅಡಿಕೆ ತೋಟ ಅಂದ್ರೆ ಅದಷ್ಟು ಇರಲೇಬೇಕು, ಅದಷ್ಟು ಇದ್ದೇ ಇರ್ತಿತ್ತು. ಮತ್ತೆ ಈ 365 ದಿವಸನೂ ಕೆಲಸನೇ ಇರ್ತಿತ್ತು. ಅಡಿಕೆ ಹಾರ್ವೆಸ್ಟ್ ಆಗೋ ಟೈಮಲ್ಲಿ ಹಾರ್ವೆಸ್ಟು, ಆಮೇಲೆ ನಮ್ಮ ಕಾಳುಮೆಣಸು ಇರ್ತಿತ್ತು. ಹೀಗೆ ತೋಟದಲ್ಲಿ ಒಂದಲ್ಲ ಒಂದು ಕೆಲಸ ತೋಟದಲ್ಲೇ ಇರ್ತಿತ್ತು. ಅವರಿಗೆ ತೋಟದಲ್ಲಿ ಕಂಟಿನ್ಯೂಸ್ ಕೆಲಸನೇ ಆಗ್ತಿತ್ತು. ಆಮೇಲೆ ಯಾಲಕ್ಕಿ ಕೊಯ್ಯೋದಿರ್ತಿತ್ತು. ಹೀಗೆ ಪ್ರತಿಯೊಂದು ಇದ್ದಿತ್ತು. ನಮ್ಮಲ್ಲಿ 2-3 ಎಕರೆ ಇದ್ದವ್ರು. ನಾವಲ್ಲಿ ದೊಡ್ಡ ಜಮೀನ್ದಾರರಲ್ಲಿ, ಅಲ್ಲಿ ಉತ್ತರ ಕನ್ನಡದಲ್ಲಿ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ, ಸಣ್ಣ ಇವರೇ. ಸೊ ಆ ಒಂದು ಜಮೀನನ್ನು ಕೂಡ ಅವರು ಒಳ್ಳೇದಾಗಿ ಮಾಡ್ಕೊಂಡಿದ್ರು, ಸಣ್ಣ ಇದ್ರು ಕೂಡ. ಈಗ ಏನಾಗಿದೆ, ಯಾರು ಇಲ್ಲ, ಎಲ್ಲ ಮಕ್ಕಳನ್ನೆಲ್ಲ ಎಜುಕೇಶನ್ ಮಾಡಿ ಹೋಗಿದ್ದಾರೆ, ಮುದುಕರು ಮಾತ್ರ ಇದ್ದಾರೆ ಮನೆಯಲ್ಲಿ. ಅವರಿಗೆ ಇದ್ದವರಿಗೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಲೇಬರ್ ಇಲ್ಲ. ಮನೆಯಲ್ಲಾದ್ರೂ ಮನೆ ಲೇಬರ್ಸ್ ಇರ್ತಿದ್ರು, ಎಲ್ಲವನ್ನು ಮಾಡ್ತಾ ಇದ್ವಿ. ಎಲ್ಲವನ್ನ ಗ್ರೀನ್ ಮ್ಯಾನ್ಯೂರ್ಸ್ ತಂದು ಹಾಕ್ತಾ ಇದ್ವಿ. ಎಲ್ಲ ಲೀಫ್ ಬೆಟ್ಟದಿಂದ ಎಲೆಗಳನ್ನ ತಂದು ಕಂಪ್ಲೀಟ್ ಹಾಕಿ ಅದಕ್ಕೆ ಇದನ್ನ ಮಾಡ್ತಿದ್ದ. ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಕೇಳೇ ಇರಲಿಲ್ಲ. ನಾನು ಸಣ್ಣವನು ಹೈಸ್ಕೂಲಿಗೆ ಹೋಗೋವರೆಗೂ ನಮ್ಮ ಇದರೊಳಗೆ ಫರ್ಟಿಲೈಸರ್ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ ಅಡಿಕೆಯಲ್ಲಿ ಕೇಳೇ ಇಲ್ಲ. ನಮ್ಮ ತಾಲೂಕು ಹತ್ತತ್ರ ಎಲ್ಲೂ ನಾನು ನೋಡಿರಲಿಲ್ಲ ಯಾವುದೇ ಅಡಿಕೆಗೆ ಹಾಕಿದ್ದಾರೆ ಅಂತ ಹೇಳಿ. ಆದ್ರೆ ಅಡಿಕೆಗೆ ಅಷ್ಟು ದಡ್ಡಿ ಗೊಬ್ಬರ ಎಷ್ಟು ಇರ್ತಿತ್ತು ನಮ್ಮಲ್ಲಿ. ಅವಾಗ ಆಕಳಿತ್ತು ಸುಮಾರು ಒಂದು 20, ನಮ್ಮ 3 ಎಕರೆ ಇದ್ದು, ಸಣ್ಣ ಜಮೀನು ಇದ್ರು ಕೂಡ ಆನೆಯಲ್ಲಿ ಆಕಳು 25-30 ಇರ್ತಿತ್ತು. ಎಮ್ಮೆ, ಆಕಳು ಎಲ್ಲ ಇರ್ತಿತ್ತು. ಈಗ ಇರೋದು ಎರಡು ಒಂದು, ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂತ ಪರಿಸ್ಥಿತಿ ಆಗಿದೆ. ಸೊ ಹಾಗಾಗಿ ಆ ಒಂದು ಪರಿಸ್ಥಿತಿಯೆಲ್ಲ ಚೇಂಜ್ ಆಗಿದೆ. ಈ ಒಂದು ಚೇಂಜ್ ಆಗಿರತಕ್ಕಂಥದ್ದಿಂದ ಅದೊಂದು ನಮ್ಮ ಮತ್ತೊಂದು ಈ ಉಲ್ಬಣ ರೋಗಗಳು ಬಂದಾಗ ಅದನ್ನು ನಮಗೆ ಹತೋಟಿ ಮಾಡೋದು ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಆದಷ್ಟು ನಮ್ಮ ಮಣ್ಣಿನ ಆರೋಗ್ಯವನ್ನು ಕರೆಕ್ಟ್ ಆಗಿ ನೋಡಿ ಅದನ್ನ ಮಾಡ್ಕೊಳ್ಳಿ. ಡ್ರೈನೇಜ್ ಸಿಸ್ಟಮ್ ಪ್ರಾಬ್ಲಮ್ ಇದ್ರೆ ಇದನ್ನ ಮಾಡ್ಕೊಳ್ಬೇಕು. ಅದನ್ನ ಮಾಡಿ ಈ ಒಂದು ಎಲ್ಲೆಲ್ಲಿ ಜಾಸ್ತಿ ಬಂದ್ಬಿಟ್ಟಿದೆ ಅಂತ ಸಂದರ್ಭದಲ್ಲಿ ಬೋರ್ಡು ಮತ್ತೆ ಇದನ್ನ ಹೊಡ್ಕೊಳ್ಳಿ. ಆದಷ್ಟು ಈ ರೀತಿಯನ್ನು ಮಾಡಿಕೊಂಡ್ರೆ ಒಂದು ಹಂತದಲ್ಲಿ ಡೆಫಿನೆಟ್ಲಿ, ಈಗ ಒಂದೇ ಸಲ ಈಗ ಒಂದು ಕಡಿಮೆ ಆಗೋದಿಲ್ಲ, ಬಟ್ ಆ ಒಂದು ಮಾಡ್ಕೊಂಡಾಗ 2 ವರ್ಷದಲ್ಲಿ ಡೆಫಿನೆಟ್ಲಿ ಸ್ವಲ್ಪ ಮಟ್ಟಿಗೆ ಇದು ಆ ರೋಗದ ಉಲ್ಬಣತೆ ಕಡಿಮೆ ಆಗ ಬರ್ತದೆ, ಗ್ಯಾರಂಟಿ. ಮತ್ತೆ ಆಟೋಮೆಟಿಕ್ ಆಗಿ ಆಗಬಹುದು. ಅದೊಂದು ಮೈನರ್ ಡಿಸೀಸ್ ಆಗ್ಬೋದು. ಯಾವುದೇ ರೋಗ ಒಂದು ಸಲ ಬಂದಾಗ ಮತ್ತೆ ಇದಾದಾಗ ಮೈನರ್ ಡಿಸೀಸ್ ಅಂತ ಆಗ್ಬೋದು. ಆದ್ರೆ ಕೇವಲ ಅಡಿಕೆಯನ್ನು ಮಾತ್ರ ಡಿಪೆಂಡ್ ಆಗಿರೋದು ಬೇಡ. ಯಾವುದೇ ಒಂದು ಇದ್ದಿದ್ರು ಕೂಡ ಪರ್ಯಾಯವಾಗಿ, ಈಗ ಯಾಕೆಂತಂದ್ರೆ ನಾವು ಬಿಡ್ತಾ ಬಂದಿದ್ದೀವಿ. ಯಾಕೆಂತಂದ್ರೆ ಬೇರೆ ಬೆಳೆಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಿಡ್ತಾ ಬಂದಿದ್ದೀವಿ. ಆದಷ್ಟು ನಮ್ಮಲ್ಲಿ ಬೇರೆ ಬೇರೆ ಬೆಳೆಗಳನ್ನ, ಉಪಬೆಳೆಗಳನ್ನ, ಪರ್ಯಾಯ ಬೆಳೆಗಳನ್ನ ನೋಡ್ತಾ ಇರಿ, ಎಕ್ಸ್ಪೆರಿಮೆಂಟ್. ಈಗ ನೋಡಿ, ಇವತ್ತು ಎಲ್ಲ ಕಡೆ ಅವರು ಅಡಿಕೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಬೇರೆ ಬೇರೆ ದಾವಣಗೆರೆ ಆಗಲಿ, ಇದರೋಗಾಗ್ಲಿ ಎಲ್ಲರೂ ಅಡಿಕೆಯನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಮಲೆನಾಡಿನ ರೈತರಿಗೆ ಕಷ್ಟ ಆಗಿದೆ. ಆದ್ರೆ ಅಲ್ಲಿ ಎಲ್ಲ ಅಡಿಕೆ ಬೆಳೆಗಳನ್ನ ಬಹಳಷ್ಟು ಬೆಳೀತಾ ಇದ್ದಾರೆ, ಈಗ ಎಲ್ಲ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಕೂಡ ನೀವಾಗಿ ನಮ್ಮ ಬೆಳೆಗಳನ್ನು ಎಲ್ಲ ಇದ್ವಿ, ಮೊದಲು ಹೇಗೆ ಮಾಡ್ತಾ ಇದ್ವು, ಬೇರೆ ಬೇರೆ ಬೆಳೆಗಳಿದ್ವಿ, ಎಲ್ಲ ಬೆಳೆಗಳನ್ನ ಮಾಡಬಹುದು. ಮಲೆನಾಡಿನಲ್ಲಿ ಯಾವ ಬೆಳೆ ಬರ್ತದೆ ಅದಕ್ಕೆ ನಮ್ಮ ಇವರು ಹೇಳ್ತಾ ಇದ್ದಾರೆ. ಈಗ ಬೇರೆ ಬೇರೆ ಬೆಳೆಗಳನ್ನ ಅವರು
ಫೋಕಸ್ ಮಾಡಿ ಕೊಡ್ತಾ ಇದ್ದಾರೆ, ಎಲ್ಲೆಲ್ಲಿ ಹೇಗೆ ಆಗಿದೆ ಅದ್ರ ಬಗ್ಗೆ ವೆಂಕಟರಮಣಯ್ಯನವರು ಕಂಪ್ಲೀಟ್ ಆಗಿ ರಿಟೇಟ್ ಕೊಡ್ತಾರೆ. ಅದು ಬೇಕೇ ಬೇಕು. ಯಾವುದೇ ಒಂದು ಬೆಳೆಯನ್ನ ಈಗ ನೋಡಿ 2 ಬೆಳೆಗಳಿದ್ರೆ ಈ ವರ್ಷ ನಮಗಿಲ್ಲ ಅಂತಂದ್ರೆ ಈ ಕರಿಮೆಣಸು ಇದ್ದಿದ್ರೆ ಅಟ್ಲೀಸ್ಟ್ ಅಡಿಕೆಯಲ್ಲಿ ಬರ್ದೋದು ಕರಿಮೆಣಸಲ್ಲಿ ಕಾಳುಮೆಣಸಲ್ಲಿ ಸಿಗ್ತಾ ಇತ್ತು, ಇಲ್ಲ ಕೊಕ್ಕೋ ಅಥವಾ ಬೇರೆ ಯಾವ್ದೆಲ್ಲ ಇದ್ರು ಸಿಗ್ತಾ ಇತ್ತು. ಈಗ ಅದು ಯಾವುದೂ ಇಲ್ಲ, ನಮ್ಗೆ ಅಡಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ, ಅಡಿಕೆಯಲ್ಲೇ ಹೋಗ್ತಾ ಇದ್ರೆ ಏನು ಸಿಗೋದಿಲ್ಲ ಅಂತ ಹೇಳಾಗಿದೆ. ಸೊ ಆದಷ್ಟು ಬೇರೆ ಬೇರೆ ಬೆಳೆಗಳಿಗೂ ಇಂಪಾರ್ಟೆಂಟ್ ಕೊಡಿ. ನಿಮ್ಮ ತೋಟದಲ್ಲಿ ಆದಷ್ಟು ಸ್ವಲ್ಪ ಏರಿಯಾದಲ್ಲಿ ಆದ್ರೂ ಒಂದು ಬೆಳೆಗೆ ಒಂದು ವರ್ಷ ಕಡಿಮೆ ಉತ್ಪನ್ನ ಆಯ್ತು, ಏನೋ ರೋಗ ಬಂದು ಹೋಯ್ತು, ಅವಾಗ ಮತ್ತೊಂದು ಬೆಳೆದು ಅಟ್ಲೀಸ್ಟ್ ನಮಗೆ ಸಸ್ಟೈನ್ ಆಗ್ಲಿಕ್ಕೆ ಆಗುತ್ತೆ. ಕೇವಲ ಇದನ್ನ ಮಾಡಿ ನೋಡೋದು ಬೇಡ, ಅಡಿಕೆಯನ್ನ ಒಂದೇ ಇಟ್ಕೊಂಡ್ರೆ ಬೇರೆ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಆದಷ್ಟು ಬೇರೆ ಬೇರೆ ಬೆಳೆಗಳನ್ನು ಆದಷ್ಟು ನೋಡ್ಕೊಂಡು ನಾವು ಮೊದಲು ಹೇಗೆ ಸಿಸ್ಟಮ್ ಇತ್ತು ಆ ರೀತಿಯಾಗಿ ಬೇರೆ ಬೆಳೆಗಳನ್ನ ಪರ್ಯಾಯ ಬೆಳೆಗಳನ್ನ ಆದಷ್ಟು ನೋಡ್ಕೊಳ್ಳಿ. ಇದಿಷ್ಟನ್ನ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇನ್ನು ಇಲ್ಲಿ ಹಳದಿ ರೋಗ ಅಫ್ಕೋರ್ಸ್ ಈ ಕಡೆ ಇದೆ, ಕೊಪ್ಪದಲ್ಲಿ ಇದ್ರೊಳಗೆ ಎಲ್ಲ ಇದೆ. ಅದು ಬಹಳ ವರ್ಷದಿಂದ ಅವ್ರ ನಾಗೇಶ್ ಅವ್ರಿಗೆ ಗೊತ್ತೇ ಇದೆ. ಎಲ್ಲ ಬಹಳಷ್ಟು ವರ್ಷದಿಂದ ಯಾವುದೇ ರೀತಿಯಲ್ಲಿ ಇದಕ್ಕೆ ಆಗ್ತಾ ಇಲ್ಲ, ಏನಾಗಿಲ್ಲ, ಯಾಕೆ ಅಂತ ಕೂಡ ಬರ್ತಾ ಇತ್ತು. ಇದನ್ನು ಹೇಗೆ ಮ್ಯಾನೇಜ್ ಮಾಡ್ಬೇಕು, ಯಾಕೆ ಅಂತಂದ್ರೆ ಇದು ಒಂದು ಹಳದಿ ರೋಗ ಒಂದಂತಹದ್ದು ನಮ್ಮ ಶೃಂಗೇರಿ ಕೊಪ್ಪ ಇರ್ಬೋದು ಅಥವಾ ಅಲ್ಲಿ ನಮ್ಮ ಮರ್ಕಾಂಜ ಇದ್ರೊಳಗೆಲ್ಲ ಇದೆ. ಸುಳ್ಯದಲ್ಲಿ ಸ್ವಲ್ಪ ಭಾಗದಲ್ಲಿ ಸ್ವಲ್ಪ ಸ್ಲೋಲಿ ಆಗಿ ಅದು ಆಗಿ ಕಂಪ್ಲೀಟ್ ನಾಶ ಮಾಡಿತ್ತು. ಅದಕ್ಕೆ ಬಹಳ ವರ್ಷದಿಂದ ಮಾಡಿದ್ದಾರೆ ಅವರು, ನಾಗೇಶ್ ಅವರಿಗೆಲ್ಲ ಗೊತ್ತು. ನಾವು ಅವಾಗಲಿಂದ ಹೋಗ್ತಾ ಇದ್ವಿ, ಎಲ್ಲೋದ್ರು ಯಾವುದೇ ರೀತಿಯಲ್ಲಿ ಅದಕ್ಕೆ ಡೈರೆಕ್ಟ್ ಆಗಿ ಮೆಡಿಸಿನ್, ಈಗ ನೋಡಿ ಫೈಟೋಪ್ಲಾಸ್ಮಾ ಅಥವಾ ವೈರಸ್ ಯಾವುದೇ ಇರಲಿ, ಈ ರೀತಿಯ ಕೆಲವೊಂದು ಈ ಶಿಲೀಂಧ್ರ ನಾಶಕ ಆದ್ರೆ ಅಟ್ಲೀಸ್ಟ್ ಶಿಲೀಂಧ್ರವನ್ನು ಕೊಡ್ಬೋದು. ಇದಕ್ಕೆ ಬೇರೆ ಏನಿಲ್ಲ. ಬೇರೆ ಬೆಳೆಗಳಲ್ಲಿ ಏನ್ ಹೇಳ್ತಾರೆ, ವಾರ್ಷಿಕ ಬೆಳೆಗಳಲ್ಲಿ ಅದನ್ನ ಕಿತ್ತು ಬಿಸಾಕಿ, ನಿಮಗೆ ಸಿಂಪ್ಟಮ್ ಕಂಡು ಅಂದ್ರೆ ಕಿತ್ತು ಬಿಸಾಕಿ ಅದನ್ನು ಸುಟ್ಟಾಕ್ಬೇಕು ಅಂತ ಹೇಳಿ. ಈಗ ವೈರಸ್ ಡಿಸೀಸ್ ಬಂತು ಅಂದ್ರೆ ನಮ್ಮ ವೆಜಿಟೇಬಲ್ಸ್ ಅಲ್ಲಿ ಹೇಳ್ತಾರೆ ಅದನ್ನ ಕಿತ್ತು ಬಿಸಾಕ್ಬೇಕು ಅಂತ ಹೇಳಿ. ಸೊ ಇದು ಹಾಗೆ, ಆದ್ರೆ ಅಡಿಕೆಯಲ್ಲಿ ತೆಂಗಲ್ಲಿ ಹಾಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಒಂದು ಬಂತು ಅಂದ್ರೆ ಅದನ್ನ ಯಾರು ಕೀಳೋದಿಲ್ಲ. ಸಿಮಿಲರ್ಲಿ ಇದು ತೆಂಗಿನಲ್ಲೂ ಕೂಡ ನಾವು ಮಾಡ್ತಾ ಇದ್ದೇವೆ ರೂಟ್ ವಿಲ್ಟ್ ಅಂತ ಹೇಳಿ, 100 ವರ್ಷದ ಮೇಲೆ ಆಯ್ತು ಅದಕ್ಕೆ. ಆ ರೀತಿಯ ಒಂದು ಸೊರಗು ರೋಗ ಇದೆ ದಕ್ಷಿಣ ಕೇರಳದಲ್ಲಿ, ಆಮೇಲೆ ಅದು ತಮಿಳುನಾಡಿಗೂ ಸ್ಪ್ರೆಡ್ ಆಗಿದೆ ಸ್ಲೋಲಿ ಆಗಿ. ಸೊ ಅದು ಕೂಡ ಯಾವುದೇ ರೀತಿ ಅಂತದಿಲ್ಲ, ಅದಕ್ಕೆ ನಾವು ಕಿತ್ತು ಹಾಕ್ಲಿಕ್ಕಾಗೋದಿಲ್ಲ. ನಾವು ಅದನ್ನ ಲಿವ್ ವಿತ್ ಡಿಸೀಸ್ ಅಪ್ರೋಚ್. ನೀವು ಅದನ್ನ ಆ ಡಿಸೀಸ್ ಇದ್ರೆ ನಾವು ಹೇಗೆ ಎಷ್ಟರ ಮಟ್ಟಿಗೆ ನಾವು ಇಟ್ಕೋಬಹುದು ಅಷ್ಟರ ಮಟ್ಟಿಗೆ ನಾವು ಈಲ್ಡ್ ಅನ್ನ ತಗೋಬಹುದು. ಹೇಗೆ ಮಾಡಿ ನಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಆಗಲಿ ಅಥವಾ ಇದನ್ನು ಮಾಡಿ ಬೇರೆ ಬೇರೆ ಬೆಳೆಗಳನ್ನ ಇನ್ನು ಜಾಸ್ತಿ ಬಂದಿರತಕ್ಕಂಥ ತೋಟದಲ್ಲಿ ಮತ್ತೆ ಅದನ್ನೇ ಮಾಡ್ತಾ ಹೋದ್ರೆ ಕಷ್ಟ. ಬೇರೆ ಬೇರೆ ಬೆಳೆಗಳನ್ನ ಆದಷ್ಟು ನೋಡಿಕೊಂಡು ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ನ್ಯೂಟ್ರಿಯೆಂಟ್ ಬೇಸ್ಡ್ ಇದನ್ನ ಕೊಟ್ಟು ಇರಿಗೇಷನ್ ಇದು ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಂತ ಅದನ್ನು ಕೂಡ ನಾವು ಮಾಡಿದ್ದೇವೆ. ಈಗ ಕೆಲವೊಂದು ರೈತರಲ್ಲಿ ಇರತಕ್ಕಂಥದ್ದು ವೈಯಲ್ಲಿ ಬಂದು ಹೋಗಿರತಕ್ಕಂಥದ್ದನ್ನ ತಂದು ಒಳ್ಳೆಯ ಗಿಡಗಳಿರುವಂತಹದ್ದನ್ನು ಟಿಶ್ಯೂ ಕಲ್ಚರ್ ಮಾಡಿದ್ದಾರೆ. ಈಗ ಸುಮಾರು ಒಂದು 500 ಸೀಡ್ಲಿಂಗ್ಸ್ಗಳು ಈಗ ರೆಡಿ ಆಗಿದ್ದಾವೆ ನಮ್ಮಲ್ಲಿ. ಅವತ್ತು ನೀವು ಅದಕ್ಕೆ ಬಂದ್ರೆ ನೋಡಿ ಹೋಗ್ಬೋದಿತ್ತು. ನಾನು ಹೇಳ್ತಾ ಇದ್ದೆ ಟಿಶ್ಯೂ ಕಲ್ಚರ್ ಅನ್ನ ನೋಡ್ಕೊಂಡು ಹೋಗ್ಬೋದಿತ್ತು. ನಾವು ನಮ್ಮಲ್ಲ ಎಲ್ಲ ಸುಳ್ಯ ಮತ್ತೆ ಇದರಿಂದ ಕಲೆಕ್ಟ್ ಮಾಡಿರತಕ್ಕಂಥ ಸೀಡ್ಲಿಂಗ್ಸ್ ಗಳನ್ನ ಈಗ ಟಿಶ್ಯೂ ಕಲ್ಚರ್ ಅಲ್ಲಿ ರೇಸ್ ಮಾಡಿದ್ದಾರೆ. ಅದನ್ನು ನೋಡ್ಬೇಕು, ಅದಕ್ಕೊಂದು ಹೋಪ್ ಇದೆ ಎಲ್ಲರಿ. ಅದು ಯಾಕೆ ಅಂತಂದ್ರೆ ಅವು ಒಂದು 50 ವರ್ಷದಲ್ಲಿ ಆ ಮರಕ್ಕೆ ತಗೊಂಡಿಲ್ಲ, ಇನ್ನು ಈಲ್ಡ್ ಇದೆ. ಅಲ್ಲಲ್ಲಿ ಒಂದೊಂದು ಮರಗಳನ್ನ ಐಡೆಂಟಿಫೈ ಮಾಡಿದ್ದು, ಆ ಮರದಲ್ಲಿ ಒಳ್ಳೆ ಈಲ್ಡು ಬರ್ತಾ ಇತ್ತು, ಸ್ವಲ್ಪನೂ ಎಲ್ಲೋ ಹಿಂಗಾಗಿಲ್ಲ. ಅಂತ ಮರಗಳನ್ನ ನಾವು ಮಾರ್ಕ್ ಮಾಡಿಕೊಂಡು ಅದರಿಂದ ಸಿಂಗಾರ ತೆಗೆದು ಟಿಶ್ಯೂ ಕಲ್ಚರ್ಗೆ ತಗೊಂಡು ಹೋಗಿ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಎಕ್ಸ್ಪ್ಲೈಟ್ ಮಾಡಿದ್ರೆ ಏನಾದ್ರೂ ನಮಗೆ ರೆಸಿಸ್ಟೆನ್ಸ್ ಸಿಕ್ಕಿದ್ರೆ ಸ್ವಲ್ಪ ಮಟ್ಟಿಗೆ ಅದರಿಂದ ಯೂಸ್ ಆಗ್ಬೋದು. ಆದ್ರೆ ಅದನ್ನು ಬರುವಂತಹ ಸಂದರ್ಭಕ್ಕಿಂತ ನೀವು ಬೇರೆ ಬೇರೆ ಬೆಳೆಗಳನ್ನ ಆದಷ್ಟು ನೋಡಿಕೊಂಡು ನೀವು ಸಾಯಿಲ್ ಬೇಸ್ ನ್ಯೂಟ್ರಿಯೆಂಟ್ ಅಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರತಕ್ಕಂಥ ಗಾರ್ಡನ್ ಹೇಗೆ ಮ್ಯಾನೇಜ್ ಮಾಡುವುದು ಅಂತದನ್ನ ಅದನ್ನ ಸಿಸ್ಟಮ್ ಅನ್ನ ನಮ್ಮಲ್ಲಿ ಮಾಡ್ತಾ ಇದ್ದಾರೆ, ಅದನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಮತ್ತೆ ಒಂದು DSD ಅವರು ಕೂಡ ಒಂದು ಪ್ರಾಜೆಕ್ಟ್ ಅನ್ನು ಹೇಳಿದ್ದಾರೆ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ. ಯೆಲ್ಲೋ ಲೀಫ್ ಡಿಸೀಸ್ ಅನ್ನ ಕೆಲವು ಕಡೆ ಅದನ್ನ ಮಾಡಿ ನೀವು ಹೇಳಿರ್ತಕ್ಕಂಥ ಮಲ್ಚಿಂಗ್ ಮಾಡಿ ಅಥವಾ ಬೇರೆ ಬೇರೆ ಇದನ್ನ ರೂಟ್ ಗ್ರೋತ್ ಅನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಯಾವ ರೀತಿಯಲ್ಲಿ ಮಾಡ್ತಿರೋ ಅದನ್ನೆಲ್ಲ ಮಾಡಿ ಅದನ್ನ ಅಟ್ಲೀಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರತಕ್ಕಂಥದ್ದನ್ನ ಅಟ್ಲೀಸ್ಟ್ ಅವರಿಗೆ ಪ್ರೊಲಾಂಗ್ ಆಗಿ ಈಲ್ಡ್ ಸಿಗುವಂತಹದ್ದು ಆ ರೀತಿ ಮಾಡುವಂತ ಒಂದು ಇದು ಕೂಡ ಬಂದಿದೆ. ಮತ್ತೆ ಪ್ರಾಜೆಕ್ಟ್ಗಳು ನಡೀತಾ ಇದ್ದಾವೆ. ಆಮೇಲೆ ಈ ರೋಗಾಣುಗಳಲ್ಲಿ ಬಹಳಷ್ಟು ಪ್ರಾಬ್ಲಮ್ ಇದೆ. ಅದು ಕೇವಲ ಒಂದು ಫೈಟೋಪ್ಲಾಸ್ಮಾ ಅಂತ ಹೇಳಿದ್ರು ಸರ್. ಕೆಲವು ಜನರಿಗೆ ವಿಜ್ಞಾನಿಗಳೇ ಹೇಳ್ತಾ ಇದ್ರು ಸರ್ ಅದ್ರ ಫೈಟೋಪ್ಲಾಸ್ಮಾ ಸಿಗ್ತಾ ಇಲ್ಲ, ನೀವು ಸುಳ್ಳು, ಯಾರು ಏನೋ ಮಾಡಿದ್ದಾರೆ, ಏನೂ ಇಲ್ಲ ಅಂತ ಹೇಳಿ. ಮತ್ತೆ ಆಮೇಲೆ ಈಗ ಚೈನಾದವರು ಮೊದಲು ಫೈಟೋಪ್ಲಾಸ್ಮಾ ಅಂತ ಹೇಳಿದ್ರು. ಮತ್ತೆ ಅದು ಒಂದು ಪ್ರಾಬ್ಲಮ್ ಇದೆ ಅದರೊಳಗೆ. ಈ ಒಂದು ರೋಗಾಣುದಲ್ಲಿ ಅದನ್ನ ಡಿಟೆಕ್ಷನ್ ಮಾಡ್ಲಿಕ್ಕೆ ಬೇರೆ ಬೇರೆ ಟೆಕ್ನಿಕ್ಗಳು ಈಗ ಜೀನೋಮ್ ಸೀಕ್ವೆನ್ಸಿಂಗ್ ಇವೆಲ್ಲ ಮಾಡಿ ಈಗ ಅದರೊಳಗೆ ನೋಡಿದ್ದಾರೆ. ಈಗ ವೈರಸ್ಸು ಕೂಡ ಇದೆ ಅಂತ ಹೇಳಿ. ಈಗ ಅಮೆರಿಕದಲ್ಲಿ ಶೃಂಗೇರಿಯಿಂದ ನಮ್ಮ ಒಬ್ಬರು ಸೈಂಟಿಸ್ಟ್ ಇದ್ದಾರೆ, ಅಮೆರಿಕದಲ್ಲಿ ಇದ್ದಾರೆ. ಅವ್ರ ತೋಟದಲ್ಲೇ ಇತ್ತು, ಮಂಜುನಾಥ್ ಗೊತ್ತಿರಬೇಕು ನಿಮಗೆ. ಅವ್ರ ಹತ್ರ ನಮಗೆ ನಮ್ಮ ಸಂಗಡ ಮೀಟಿಂಗ್ ಎಲ್ಲ ಮಾಡಿದ್ರು. ಅವ್ರ ತೋಟಕ್ಕೆ ಹೋಗಿ ನಾವು ಕಲೆಕ್ಟ್ ಮಾಡಿ ಬಂದಿದ್ವಿ. ಅವರು ಹೇಳಿದ್ರು ನಾವು ಮಾಡ್ತಾ ಇದ್ದೀವಿ, ನೀವು ಮಾಡಿದ್ದೀರಾ, ಅದಕ್ಕೆ ವೈರಸ್ ಬಂದಿದೆ, ನಾವೆಲ್ಲ ಚೆಕ್ ಮಾಡಿದ್ವಿ. ಈಗ ಅವರೇ ಇದನ್ನೆಲ್ಲ ಹೇಳಿದ್ರು. ಅದನ್ನೆಲ್ಲ ಮಾಡಿ ಈಗ ಅದು ವೈರಸ್ ಕೂಡ ಡಿಟೆಕ್ಟ್ ಮಾಡಿದ್ದೇವೆ. ಆದ್ರೆ ಅದೇ ವೈರಸ್ ಅನ್ನ ಡಿಟೆಕ್ಟ್ ಮಾಡಬೇಕು ಸ್ವಲ್ಪ ವೇರಿಯೇಷನ್ ಇದೆ ನಮ್ಮ ಸಂಪಾಜೆಯಲ್ಲಿ ಇರತಕ್ಕಂಥ ತೆಗೆದಾಗ.
ಸೊ ಅದನ್ನು ಕೂಡ ಈಗ ಟೆಸ್ಟ್ ಮಾಡುವಂತಹ ಒಂದು ಇದನ್ನು ಮಾಡಿದ್ದೇವೆ. ಅದಾದ್ರೆ ಹೇಗೆ ಟ್ರಾನ್ಸ್ಮಿಟ್ ಆಗಿದೆ, ವೈರಸ್ ಕೂಡ ಇರ್ಬೋದು, ಫೈಟೋಪ್ಲಾಸ್ಮಾನು ಇರ್ಬೋದು, ಅದು ಹೇಗೆ ಇದಾಗಿ ಆಗಿದೆ, ಅದೊಂದು ಕಾಂಪ್ಲೆಕ್ಸ್ ಡಿಸೀಸ್ ಆಗಿದೆ. ಅಫ್ಕೋರ್ಸ್ ಯೆಲ್ಲೋ ಲೀಫ್ ಡಿಸೀಸ್, ಅದನ್ನ ಆದಷ್ಟು ಯಾವ ರೀತಿ ಮಾಡಬೇಕು ಅಂತ ಹೇಳೋದನ್ನ ನೋಡ್ತಾ ಇದ್ದೀವಿ ಈಗ. ಅದಕ್ಕೆ ವೈರಸ್ ಇದ್ರೆ ಅದನ್ನು ಮುಂದೆ, ವೈರಸ್ ಇದ್ರೂ ಕೂಡ ಯಾವುದೇ ರೀತಿಯ ಫೈಟೋಪ್ಲಾಸ್ಮಾ ಇರಲಿ, ವೈರಸ್ ಇರಲಿ, ಅದಕ್ಕೆ ಯಾವುದೇ ರೀತಿಯ ಮೆಡಿಸಿನ್ ಅಂದ್ರೆ ಇದನ್ನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಈ ಬೇರೆ ಬೆಳೆಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೇಳಿ ಅದಕ್ಕೆ ಕಿತ್ತಾಕೋದು ಒಂದು, ಇಲ್ಲ ಅಂತಂದ್ರೆ ಈಗ ಮಾಲಿಕ್ಯುಲರ್ ಟೆಕ್ನಿಕ್ಸ್ ಅನ್ನು ಮಾಡಿದ್ದಾರೆ, ಜೀನ್ ಎಡಿಟಿಂಗು ಅಥವಾ ಇದನ್ನು ಮಾಡಿ. ಅದನ್ನ ಇನ್ನೂ ಅಡಿಕೆಯಲ್ಲೆಲ್ಲ ಬಂದಿಲ್ಲ, ಅಡಿಕೆ ಅಥವಾ ಇದಕ್ಕೆ ಜೀನ್ ಎಡಿಟಿಂಗ್ ಅನ್ನ. ಈಗ ಮೊನ್ನೆ ಕೂಡ ನಮ್ಮಲ್ಲಿ ಒಂದು ಬ್ರೇನ್ ಸ್ಟಾರ್ಮಿಂಗ್ ಅನ್ನ ಇಟ್ಟಿದ್ವಿ, ಜೀನ್ ಎಡಿಟಿಂಗ್ ಅಲ್ಲಿ ಏನೇನು ಮಾಡಬಹುದು, ನಮ್ಮ ಅಡಿಕೆ ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ. ಯಾಕೆಂತಂದ್ರೆ ನಾವು ಸುಮಾರು ಎಷ್ಟೋ ಕೋಟಿದ ಒಂದು ಪ್ರಾಜೆಕ್ಟ್ ಅನ್ನ ಮೈಸೂರು ಸ್ಟಾರ್ಟ್ ಮಾಡಿದ್ದಾರೆ ಜೀನ್ ಎಡಿಟಿಂಗ್ ಒಂದು ಇದ್ರ ಮೇಲೆ. ಆದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಅನ್ನು ಇನ್ಕ್ಲೂಡ್ ಮಾಡಿರಲಿಲ್ಲ. ನಮ್ಮ ಡೈರೆಕ್ಟರ್ ಹೇಳ್ತಾ ಇದ್ರು ನಮ್ದು ಮಾಡಿ ಅಂತ ಹೇಳಿ. ಆ ಫಂಡಿಂಗ್ ನಾವು ಸ್ಟಾರ್ಟ್ ಮಾಡ್ತೀವಿ ಜೀನ್ ಎಡಿಟಿಂಗ್ ಅಲ್ಲಿ. ನಮಗೆ ಜೀನ್ ಎಡಿಟಿಂಗ್ ಅಲ್ಲೂ ಕೂಡ ಯಾವ್ದಾರಿ ನಮ್ಮ ಈ ಒಂದು ರೀತಿಯ ರೋಗ ಮತ್ತು ಕೀಟಗಳಿಗೆ ಅದನ್ನ ಕೇವಲ ಹೈ ಯೀಲ್ಡಿಂಗ್ ವೆರೈಟಿಗೆ ಅಷ್ಟೇ ಅಲ್ಲ, ನಮ್ಮ ಈ ಒಂದು ರೋಗ ಮತ್ತು ಕೀಟಗಳಿಗೆ ಅದನ್ನ ಏನಾದ್ರೂ ಮಾಡುವಂತಹ ಒಂದು ಉಪಯೋಗಿಸಿ ಮಾಡಬಹುದು ಹೇಳತಕ್ಕಂಥದ್ದಕ್ಕೂ ಕೂಡ ಈಗ ಮೊನ್ನೆ ಒಂದು ಸ್ಟ್ರೈಕ್ ಮಾಡಿದೀವಿ. ಅದನ್ನು ICR ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ನೆಕ್ಸ್ಟ್ EFC ಅಲ್ಲಿ ನಮಗೆ ಜೀನ್ ಎಡಿಟಿಂಗ್ ಅನ್ನು ಕೂಡ ನಮ್ಮ ಸೈಂಟಿಸ್ಟ್ಗಳಿಗೆ ಮಾಡುವಂತ ಒಂದು ಇದನ್ನು ಕೊಡಿ, ಅದರೊಳಗೂ ನೋಡ್ಲಿ ಬೇರೆ ಯಾವ ರೀತಿಯಲ್ಲಿ ಪಾಸಿಬಿಲಿಟೀಸ್ ಇದೆ ಅನ್ನತಕ್ಕಂಥದ್ದು. ಸೊ ಈ ರೀತಿಯ ಒಂದು ಇದು ನಡೀತಾ ಇದೆ. ಇಷ್ಟನ್ನ ನಾನು ಇದಾಗಿ ಹೇಳಿದ್ದೇನೆ. ಬೇರೆ ಎಲ್ಲ ನಿಮಗೆ ಏನಾದರೂ ಡೌಟ್ ಇದ್ರೆ ಅದನ್ನು ಸ್ಪೆಸಿಫಿಕ್ ಆಗಿರತಕ್ಕಂಥದ್ದನ್ನು ನಾವು ಡಿಸ್ಕಸ್ ಮಾಡುವ.